8:45ಕ್ಕೆ 8:45 8:50 ಕಂಪ್ಲೀಟ್ ಮಾಡ್ತೀನಿ ಪ್ರೋಗ್ರಾಮ್ ಅನ್ನ. ಕ್ಲಿಯರ್? 8:45ರಿಂದ 8:50 ಕಂಪ್ಲೀಟ್ ಕಾನ್ಸಂಟ್ರೇಷನ್ ಇಂದ ಕೇಳಿ. ಇವತ್ತು ಕೊಡ್ತಾ ಇರೋದು ವಿಬಿಟಿ ವಿಕ್ಟೋಸ್ ಬಿಸ್ನೆಸ್ ಟ್ರೈನಿಂಗ್. ಇದು ಶ್ರದ್ಧೆಯಿಂದ ಕೇಳಿಸ್ಕೊಳ್ಳಿ. ಎಷ್ಟೋ ಜನರಿಗೆ ಆನ್ಸರ್ ಇದು. ಎಷ್ಟೋ ಜನರಿಗೆ ಬೇಕಾಗಿರೋ ಒಂದು ಸಬ್ಜೆಕ್ಟ್ ನ ತಗೊಂಡಿದ್ದೀನಿ. ವೆರಿ ವೆರಿ ಇಂಪಾರ್ಟೆಂಟ್. ದಯವಿಟ್ಟು ಪೆನ್ ಪೇಪರ್ ತಗೊಳ್ಳಿ. ತಗೊಂಡಿಲ್ಲ ಯಾರು? ನೋಡ್ತಾ ಇದ್ದೀನಿ ನಾನು. ಪೆನ್ ಪೇಪರ್ ತಗೊಳ್ಳಿ. ತುಂಬಾ ಇಂಪಾರ್ಟೆಂಟ್ ಸಬ್ಜೆಕ್ಟ್. ಟ್ರಸ್ಟ್ ಮೀ. ಆಗ ಯಾರ್ದೋ ಹೇಮಕ್ಕ ಪೆನ್ ತಗೊಂಡಿದ್ದಾರೆ. ಪೆನ್ ಡೈರಿ. ಮತ್ತೆ ಇನ್ನೊಬ್ರು ಯಾರು ಶ್ರುತಿ ಮೇಡಮ್ ತಗೊಂಡ್ರು. ಗುಡ್ 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 ಗುಡ್. ಫೈನಿಕ್ಸ್ ಯಾರಿದು? ವಿಜಯ ವಿಶ್ವನಾಥ್. ಸೂಪರ್ ಸೂಪರ್. ಏನೋ ಫೈನಿಕ್ಸ್ ಅಂತ ಇಟ್ಟಿದ್ದೀರಾ? ಅದು ನನ್ನ ಫೇವ್ರೆಟ್ ನೇಮ್ ಸರ್. ರೈಟ್ 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 ರೈಟ್. ಹೇ ಮೆಹಬೂಬ್ ಪಾಷಾ ಸರ್, ಗುಡ್ ಈವ್ನಿಂಗ್. ಓಕೆ 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 ಓಕೆ. ಜಯ ಶ್ರೀನಿವಾಸ್ ಮೇಡಮ್ ಕ್ಯಾಮ್ರಾಕ್ ಬಂದಿಲ್ಲ, ಹೆದರ್ಕತಾವ್ರೆ. ಅಂತ ಕಾಣಿಸ್ಬಿಟ್ರಿ. ರೈಟ್ ರೈಟ್. ಸೊ ಜೆಂಟ್ಸ್, shall we start the program guys? ಚಲೋ. ಚಲ್ ವಿಬಿಟಿ ಸ್ಟಾರ್ಟ್ ಮಾಡ್ಬಿಡೋಣ. ಆಲ್ರೆಡಿ ಲೇಟ್ ಆಗ್ತಾ ಇದೆ. ಒಂದು ಒಳ್ಳೆ ಟ್ರೈನಿಂಗ್ ಕಡೆಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಜಯ ಮೇಡಮ್ ಲಾಸ್ಟ್ ಅಲ್ಲಿ ಸ್ಪೀಕರ್ ಆಗಿ ಬನ್ನಿ. ಜಯ ಮೇಡಮ್ ಕಾರು ಲಾಸ್ಟ್ ಅಲ್ಲಿ ಒಂದು 5 minutes ಸ್ಪೀಕರ್ ಆಗಿ ಬನ್ನಿ. 8:45 ಕರೆಕ್ಟ್ ಆಗಿ ಮುಗಿಸ್ತೀನಿ ನಾನು. 8:45 ಮುಗಿಸ್ತೀನಿ ನಾನು. ರೈಟ್. 20 minutes ಸೆಷನ್ ಅಂದು ಕರೆಕ್ಟ್ ಆಗಿ 8:45 ರೆಡಿ ಇರಿ. ಲಾಸ್ಟ್ ಅಲ್ಲಿ ಗೆಸ್ಟ್ ಸ್ಪೀಕರ್ ಆಗಿ ವೆರಿ ವೆರಿ ಇಂಪಾರ್ಟೆಂಟ್ ಸ್ಪೀಚ್ ರಿಕ್ವೈರ್ಡ್. ಎಸ್ಪೆಷಲಿ 200 grams to 20 grams and V-zone. Okay. Yes, start now. Welcome to Basic Training Legends. Welcome to Basic Training. Because Basic Training. See legends. Right. 4 types of entrepreneurs joining to your team. ನಿಮ್ಮ ಟೀಮ್ಗೆ ಮೊಬೈಲ್ ಆದಷ್ಟು ಅಡ್ಡ ಇಟ್ಕೊಳ್ಳಿ. ಮೊಬೈಲ್ ಆದಷ್ಟು ಅಡ್ಡ ಇಟ್ಕೊಳ್ಳಿ. ಅಡ್ಡ ಮೊಬೈಲ್ ಅಡ್ಡ ಇಟ್ಕೊಳ್ಳಿ. 4 ತರದ ಒಂದು ಪ್ರಾಸ್ಪೆಕ್ಟ್ ನಿಮ್ಮ ಟೀಮ್ ಅಲ್ಲಿ ಜಾಯ್ನ್ ಆಗ್ತಾರೆ. 4 ತರದ ಎಂಟರ್ಪ್ರಿನರ್ಸ್ ನಿಮ್ಮ ಟೀಮ್ ಅಲ್ಲಿ ಜಾಯ್ನ್ ಆಗ್ತಾರೆ. 4 ತರದವ್ರು ಜಾಯ್ನ್ ಆಗ್ತಾರೆ. ಯಾರು ನೋಡಿ, ಇಲ್ಲಿ ಬರ್ದಿದೆ. ಕಂಪಲ್ಸರಿ, ಎಮೋಷನಲ್, ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆ. ಕಂಪಲ್ಸರಿ, ಎಮೋಷನಲ್, ಅಬ್ಲಿಗೇಟರಿ, ಅಂಡರ್ಸ್ಟ್ಯಾಂಡಿಂಗ್. ಕರೆಕ್ಟ್. ಕಂಪಲ್ಸರಿ, ಎಮೋಷನಲ್, ಅಬ್ಲಿಗೇಟರಿ, ಅಂಡರ್ಸ್ಟ್ಯಾಂಡಿಂಗ್. 4 ತರದ ಜಾಯ್ನಿಂಗ್ಸ್ ಬರುತ್ತೆ. ಇದ್ರಲ್ಲಿ 4ನೇದಕ್ಕೆ ಪ್ರಯಾರಿಟಿ ಕೊಡ್ಬೇಕು. ಮೊದಲನೇದು ಕಂಪಲ್ಸರಿ. ಚೂರ್ ಎಕ್ಸ್ಪ್ಲೇನ್ ಮಾಡ್ಲಾ? ಕೆಲವರು ಹೆಂಡತಿ ಜಾಯ್ನ್ ಆಗಿರ್ತಾರೆ, ಗಂಡನ ನೀನು ಜಾಯ್ನ್ ಆಗ್ ಮಮ್ಮ ಅಂತ ಹೇಳ್ತಾರೆ. ಮನೆಯವ್ರನ್ನ ನೀವು ಜಾಯ್ನ್ ಆಗ್ರಿ ಅಂತ ಹೇಳ್ತಾರೆ. ಕಂಪಲ್ಸರಿ. ನೀವು ನನಗೆ ಸಪೋರ್ಟ್ ಮಾಡ್ಬೇಕಾದ್ರೆ ನೀವು ಜಾಯ್ನ್ ಆಗಬೇಕು ತಾನೆ, ನೀವು ನಮ್ಮಲ್ಲಿ ಐಡಿ ಹೋಲ್ಡರ್ ಆಗ್ಬೇಕು ತಾನೆ ಅಂತ ಹೇಳ್ಬಿಟ್ಟು ಜಾಯ್ನ್ ಆಗ್ಲಿಕ್ಕೆ ಹೇಳ್ತಾರೆ. ಅದು ಕಂಪಲ್ಸರಿ ಅಂದ್ರಲ್ಲಿ ಬರ್ತದೆ. ಕಂಪಲ್ಸರಿ ಜಾಯ್ನ್ ಆಗ್ಲೇಬೇಕು. 2ನೇದು ಹಸ್ಬೆಂಡ್ ಜಾಯ್ನ್ ಆಗಿರ್ತಾರೆ. ಎಮೋಷನಲ್ ಜಾಯ್ನಿಂಗ್. ನಮ್ಮ ಮನೆಯವರು ಒಳ್ಳೆ ಬಿಸ್ನೆಸ್ ಜಾಯ್ನ್ ಆಗ್ಬಿಟ್ಟು ಬಂದಿದ್ದಾರೆ ಅಂತಾರಿ ಅಂತ ಪಕ್ಕದ ಮನೆಯವ್ರು ಹೇಳ್ಕೊಂಡು ನಾನು ಜಾಯ್ನ್ ಆಗ್ಬಿಟ್ಟೆ ರೀ. ನಮ್ಮ ಮನೆಯವ್ರು ಹೇಳಿದ್ರು, ಈ ತರ ಪ್ರಾಡಕ್ಟ್ ಪರ್ಚೇಸ್ ಮಾಡು, 1 ಪರ್ಚೇಸ್ ಮಾಡಿಸು ಸಾಕು ಅಂತ ಹೇಳ್ಬಿಟ್ಟು ಹೇಳಿದ್ರು. ನನಗೆ ಇಷ್ಟ ಬಂದು ನಮ್ಮ ಮನೆಯವ್ರು ಜಾಯ್ನ್ ಆಗಿದ್ರಿ ಅಂತ ಹೇಳ್ಬಿಟ್ಟು ಎಮೋಷನಲಿ ಜಾಯ್ನ್ ಆಗ್ತಾರೆ. ಆಬ್ಲಿಗೇಟರಿ. ಏನೂ ಮಾಡಕ್ಕಾಗಲ್ಲ, ಅಬ್ಲಿಗೇಷನ್ ಜಾಯ್ನ್ ಆಗ್ತಾರೆ. ಇವಾಗ ನಿಮ್ಮ ಗಾರ್ಮೆಂಟ್ಸ್ ಅಲ್ಲಿ ಸೂಪರ್ವೈಸರ್ ಒಬ್ರು ಇದ್ದಾರೆ, ಅವ್ರು ಜಾಯ್ನ್ ಆಗಿದ್ದಾರೆ, ನೀವು ಟೈಲರ್ ಅಂತ ಇಟ್ಕೊಳ್ಳಿ. ಸೂಪರ್ವೈಸರ್ ಜಾಯ್ನ್ ಅಂತ ಮೇಲೆ ಟೈಲರ್ ಜಾಯ್ನ್ ಆಗ್ಲೇಬೇಕಲ್ವಾ? ಅದನ್ನ ಆಬ್ಲಿಗೇಟರಿ ಜಾಯ್ನಿಂಗ್ ಅಂತ ಹೇಳ್ತೀವಿ. ಸೊ ಆಬ್ಲಿಗೇಟರಿ ಜಾಯ್ನಿಂಗ್. ಲಾಸ್ಟ್ 4th one ವೆರಿ ವೆರಿ ಇಂಪಾರ್ಟೆಂಟ್, ಅಂಡರ್ಸ್ಟ್ಯಾಂಡಿಂಗ್. ಅಂದ್ರೆ ಬಿಸ್ನೆಸ್ ನ ಕಂಪ್ಲೀಟ್ ಅರ್ಥ ಮಾಡ್ಕೊಂಡು ಇಷ್ಟಪಟ್ಟು ನನ್ನ ಲೈಫ್ ನ ಇದ್ರ ನನ್ನ ಲೈಫ್ ಕಟ್ಕೋಬಹುದು, ನನ್ನ ಲೈಫ್ ಇಂಪ್ರೂವ್ ಮಾಡ್ಕೋಬಹುದು, ನನ್ನ ಲೈಫ್ ನ ಚೇಂಜ್ ಮಾಡ್ಕೊಳ್ಳಕ್ಕೆ ಇದು ಬೆಸ್ಟ್ ಆಪರ್ಚುನಿಟಿ ಅಂತ ಜಾಯ್ನ್ ಆಗೋದನ್ನ ಅಂಡರ್ಸ್ಟ್ಯಾಂಡಿಂಗ್ ಜಾಯ್ನಿಂಗ್ ಅಂತ ಹೇಳ್ತಾರೆ. ಸೊ ಫ್ರೆಂಡ್ಸ್, ಇಲ್ಲಿ ನಾವು ಏನ್ ಮಾಡ್ಬೇಕಾಗತ್ತೆ ಅಂದ್ರೆ
ಯಾರೊಬ್ರು ಕಂಪಲ್ಸರಿ ಜಾಯ್ನಿಂಗ್ ಇಂದ ಬಂದಿರ್ಬೋದು, ಎಮೋಷನಲ್ ಜಾಯ್ನಿಂಗ್ ಇಂದ ಬಂದಿರ್ಬೋದು, ಆಬ್ಲಿಗೇಟರ್ ಇಂದ ಬಂದಿರ್ಬೋದು, ಅವ್ರನ್ನ ವೀಕ್ಲಿ ಪ್ರೋಗ್ರಾಮ್ಸ್ ಏನೊಂದು ವೀಕ್ಲಿ ಪ್ರೋಗ್ರಾಮ್ಸ್ ಮಾಡ್ತೀವಿ, ವೀಕ್ಲಿ ಪ್ರೋಗ್ರಾಮ್ಸ್ ಇನ್ವೈಟ್ ಮಾಡ್ಕೊಂಡು ಅವ್ರನ್ನ ನೀಟಾಗಿ ಮತ್ತೆ ಪ್ರೆಸೆಂಟೇಷನ್ ಅನ್ನು ಕೊಟ್ಟು ನಾವು ಅವ್ರಿಗೆ ಅರ್ಥ ಮಾಡಿಸಿ ಮತ್ತೆ ಆಸ್ ಎ ಎಂಟರ್ಪ್ರಿನರ್ ಆಗಿ ನಾವು ರೆಡಿ ಮಾಡ್ಕೋಬೇಕಾಗತ್ತೆ. ಕ್ಲಿಯರ್? ಸೊ ಎಷ್ಟೋ ಜನ ಈ ತರ ಜಾಯ್ನಿಂಗ್ಸ್ ಬರುತ್ತೆ ಫ್ರೆಂಡ್ಸ್. ಗಂಡ ಜಾಯ್ನ್ ಆದ್ಮೇಲೆ ಹೆಂಡತಿ ಜಾಯ್ನ್ ಆಗೋದು ಕಂಪಲ್ಸರಿ ಇರ್ತದೆ, ಅಥವಾ ಬಾಸ್ ಜಾಯ್ನ್ ಆದ್ಮೇಲೆ ಟೀಮ್ ಎಲ್ಲ ಅವರ ವರ್ಕರ್ಸ್ ಎಲ್ಲ ಜಾಯ್ನ್ ಆಗ್ಬೇಕು ಅನ್ನೋದು ಒಂದು ಕಪಲ್ಸ್ ಆಬ್ಲಿಗೇಟರಿ ಇರ್ತದೆ. ಸೊ ಹಿಂಗೆಲ್ಲ ಜಾಯ್ನಿಂಗ್ಸ್ ಬಂದಿರುತ್ತೆ. ಜಾಯ್ನ್ ಆಗಿರೋನ ಪ್ರತಿಯೊಬ್ಬರನ್ನು ಟೇಬಲ್ ಡಿಸ್ಕಷನ್ಗೆ ಕೂರ್ಸ್ಕೊಂಡು ನೀಟಾಗಿ ನಮ್ಮ ಬಿಸ್ನೆಸ್ ಮಾಡಿರೋನ ಎಕ್ಸ್ಪ್ಲೈನ್ ಮಾಡಿ ಅವ್ರಿಗೆ ಅರ್ಥ ಮಾಡಿಸಿದ್ದೆ ಆದಲ್ಲಿ ಶೋರ್ ಶಾರ್ಟ್ ಹೇಳ್ತೀನಿ, ನಿಮ್ಮ ಬಿಸ್ನೆಸ್ ರೆವಲ್ಯೂಷನ್ ಆಗುತ್ತೆ. ನಿಮ್ಮ ಬಿಸ್ನೆಸ್ ರೆವಲ್ಯೂಷನ್ ಆಗುತ್ತೆ. ಇದು 4 ಟೈಪ್ಸ್ ಆಫ್ ಎಂಟರ್ಪ್ರಿನರ್ಸ್ ಜಾಯ್ನಿಂಗ್ ಯುವರ್ ಟೀಮ್. ಓಕೆ, ನೆಕ್ಸ್ಟ್ ಇನ್ನೊಂದಕ್ಕೆ ಹೋಗೋಣ ಫ್ರೆಂಡ್ಸ್. ಇದು ವೆರಿ ವೆರಿ ಇಂಪಾರ್ಟೆಂಟ್. ವೆನ್ ವೈ ಇಸ್ ಕ್ಲಿಯರ್, ಹೌ ಇಸ್ ಈಸಿ. ಮೀನ್ಸ್ ಯಾವಾಗ ಏನಕ್ಕೆ ಜಾಯ್ನ್ ಆಗಿದ್ದೀನಿ, ಏನಕ್ಕೆ ಜಾಯ್ನ್ ಆಗಿದ್ದೀನಿ ಅಂತ ಅರ್ಥ ಮಾಡಿಸ್ಬಿಟ್ರಿ. ಈ ಬಿಸ್ನೆಸ್ಗೆ ನಾನು ಏನಕ್ಕೆ ಜಾಯ್ನ್ ಆಗಿದ್ದೀನಿ, ಫಸ್ಟ್ ಪಾಯಿಂಟ್ ನೀವೇನಕ್ಕೆ ಜಾಯ್ನ್ ಆಗಿದ್ದೀರಾ ಅಂತ ನಾವು ಅರ್ಥ ಮಾಡಿಸ್ಬಿಟ್ರೆ ಮತ್ತೆ ಹೇಗೆ ಮಾಡೋದು ಈ ಬಿಸ್ನೆಸ್ ಅನ್ನೋದು ಗೊತ್ತಾಗೋದು ಈಸಿ. ವೈ ಈಸ್ ಕ್ಲಿಯರ್, ಹೌ ಈಸ್ ಈಸಿ ಅಂದ್ರೆ ನಾವು ಏನಕ್ಕೆ ಬಿಸ್ನೆಸ್ ಮಾಡಬೇಕು, ನನಗೆ ಈ ಬಿಸ್ನೆಸ್ ಅವಶ್ಯಕತೆ ಇದೆಯಾ, ನನ್ನ ಲೈಫ್ ಚೇಂಜ್ ಆಗ್ಲಿಕ್ಕೆ ಈ ಬಿಸ್ನೆಸ್ ಇಂದ ಏನೇನು ಉಪಯೋಗ, ಈ ಬಿಸ್ನೆಸ್ ಇಂದ ನೀವು ಏನೇನು ಎಜುಕೇಶನ್ ತಗೊಳ್ತೀರಾ, ಯಾವ ರೀತಿ ಟೀಮ್ ಅನ್ನ ಬಿಲ್ಡ್ ಮಾಡ್ತೀರಾ ಅನ್ನೋದು ಅರ್ಥ ಮಾಡಿಸ್ಬಿಟ್ರೆ ಹ್ಯಾಗ್ ಮಾಡೋದು ಬಿಸ್ನೆಸ್ ಅನ್ನೋದು ಈಸಿ. ಹೆಂಗೆ ಈ ಬಿಸ್ನೆಸ್ ಹೆಂಗ್ ಮಾಡೋದು ಅಂತ ಗೊತ್ತಿಲ್ಲ, ಅಲ್ಲ ಈ ಬಿಸ್ನೆಸ್ ಏನಕ್ಕೆ ಜಾಯ್ನ್ ಆಗಿದೆ ಅಂತ ಗೊತ್ತಿಲ್ಲ ಅಂತಂದ್ರೆ ಬಿಸ್ನೆಸ್ ಹೆಂಗ್ ಮಾಡೋದು ಅನ್ನೋದು ಕನ್ಫ್ಯೂಷನ್ ಇರ್ತಾರೆ. ಫಸ್ಟ್ ನಾವು ವೈ ಕ್ಲಿಯರ್ ಮಾಡ್ಬೇಕು ಫ್ರೆಂಡ್ಸ್, ವಿಚ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾರಿಗೆ ನಾವು ಡ್ರೀಮ್ ಸೆಟ್ಟಿಂಗ್ ಅಥವಾ ಗೋಲ್ ಸೆಟ್ಟಿಂಗ್ ಮಾಡ್ಸಿದೀವಿ ಅಂತಂದ್ರೆ ಶೋರ್ ಶಾರ್ಟ್ ಹೇಳ್ತೀನಿ, ಅವ್ರು ಹ್ಯಾಗ್ ಮಾಡ್ಬೇಕು ಈ ಬಿಸ್ನೆಸ್ ಅನ್ನೋದು ಗೊತ್ತಾಗ್ಬಿಡುತ್ತೆ. ಅವ್ರಿಗೆ ಡ್ರೀಮ್ ಸೆಟ್ ಮಾಡ್ಬೇಕು. ಸರ್ ನೀವು ಜಾಬ್ ಮಾಡ್ತಾ ಇದ್ದೀರಾ, ಒಂದು 2 ವೀಲರ್ ತಗೊಂಡಿದ್ದೀರಾ, ಯಾವ್ದೋ ಒಂದು ಬಾಡಿಗೆ ಮನೇಲಿ ಇದ್ದೀರಾ, ನಿಮ್ಮ ಎಂಟೈರ್ ಲೈಫ್ ಚೇಂಜ್ ಆಗ್ಬೇಕಾದ್ರೆ ಈ ಕಾನ್ಸೆಪ್ಟ್ ನಿಮ್ಗೆ ಹೆಲ್ಪ್ ಆಗುತ್ತೆ. ನೀವೇನೊಂದು 2 ವೀಲರ್ ಯಾವ್ದೋ ಸೆಕೆಂಡ್ ಹ್ಯಾಂಡ್ ಇಟ್ಕೊಂಡಿದ್ದೀರಾ, ಹೊಸ ಬುಲೆಟ್ ತಗೋಬೇಕಾದ್ರೆ ಈ ಕಂಪ್ನಿ ನಿಮ್ಗೆ ಹೆಲ್ಪ್ ಆಗುತ್ತೆ. ಮನೆ ಮುಂದ್ಗಡೆ ಒಂದು ಬ್ರಾಂಡೆಡ್ ಕಾರ್ ನಿಂತ್ಕೋಬೇಕಾದ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಅದೇ ಮನೆ ಸ್ವಂತ ಮನೆ ಪರ್ಚೇಸ್ ಮಾಡ್ಬೇಕಾದ್ರೆ ಈ ಕಂಪ್ನಿ ನಿಮ್ಗೆ ಹೆಲ್ಪ್ ಆಗುತ್ತೆ. ಫ್ರೆಂಡ್ಸ್, ಈ ಝೂಮ್ ಅಲ್ಲಿ ಯಾರೆಲ್ಲ ಇದ್ದೀರಾ, ಎಷ್ಟು ಜನ ಇದ್ದೀರಾ ಅಂತ ನೋಡ್ಲಿಲ್ಲ ನಾನು. ಈ ಝೂಮ್ ಅಲ್ಲಿ ಯಾರೆಲ್ಲ ಇದ್ದೀರಾ ಒಂದ್ ನಿಮಿಷ ಹಾಗೆ ಇರಿ. ಎಸ್, ಒಂದು ಪಿಕ್ಚರೈಸ್ ಆಗುತ್ತೆ. ಓ 90 ಲೆಜೆಂಡ್ಸ್ ನೆನಪಲ್ಲಿ ಇಟ್ಕೊಳ್ಳಿ. ಸೆಪ್ಟೆಂಬರ್, ಇವಾಗ ನಾವು ಸೆಪ್ಟೆಂಬರ್ ಅಲ್ಲಿ ಇದ್ದೀವಿ. ನೀವೆಲ್ಲರೂ ಕರೆಕ್ಟ್ ಆಗಿ ವರ್ಕ್ ಮಾಡಿದ್ರೆ ನನ್ನ ಮೇಲೆ ಭರವಸೆ ಇಡಿ, ನನ್ನ ಮಾತ್ ಮೇಲೆ ಭರವಸೆ ಇಡಿ. ಶುಭ ದಿನ ಹೇಳ್ತಾ ಇದೀನಿ. ಭಾನುವಾರ ಬೆಳಿಗ್ಗೆ ಸಂಡೇ ಪ್ರೋಗ್ರಾಮ್ ಮುಗಿಸ್ಕೊಂಡ್ ಬಂದು ಎರಡು ಪ್ರೋಗ್ರಾಮ್ ಮುಗಿಸ್ಕೊಂಡ್ ಬಂದು ಹೇಳ್ತಾ ಇದೀನಿ, ನಮ್ಮ ಮೇಲೆ ಭರವಸೆ ಇಡಿ. ನಿಯತ್ತಾಗಿ ನೀವ್ ಏನಾದ್ರು ವರ್ಕ್ ಮಾಡಿದ್ದೆ ಅದಲ್ಲಿ 1 ಇಯರ್ ಗೈಸ್, ನಾನು ಹೇಳ್ತಾ ಇರೋದು 365 ದಿವಸ, 1 ಇಯರ್ 12 months ನಿಯತ್ತಾಗಿ ನಂಬಿ ನಿಮ್ಮ ಅಪ್ಲೈನ್ ಮೇಲೆ ಭಾರ ಹಾಕಿ ಅಪ್ಲೈನ್ ಭರವಸೆನ ನಂಬಿ ನಿಮ್ಮ ಅಪ್ಲೈನ್ ಹೇಳ್ದಂಗೆ ಕೇಳಿ ಸಿಸ್ಟಮ್ ನ ಫಾಲೋ ಮಾಡ್ಕೊಂಡು ನೀವು ವರ್ಕ್ ಮಾಡಿದ್ದೆ ಅದಲ್ಲಿ ಶೋರ್ ಶಾರ್ಟ್ ಹೇಳ್ತೀನಿ, ನೆಕ್ಸ್ಟ್ 1 ಇಯರ್ ನೀವು ಸ್ವಂತ ಮನೆಗೆ ಓನರ್ ಆಗಿರ್ತೀರಾ. ದಿಸ್ ಇಸ್ ಮೈ ವರ್ಡ್ಸ್. ನಮ್ಮ ಮೇಲೆ ಭರವಸೆ ಇಡಿ. ಹಂಗೆ ಡ್ರೀಮ್ ಸೆಟ್ಟಿಂಗ್ ಮಾಡ್ಬೇಕು. ಜಾಯ್ನ್ ಆದವ್ರಿಗೆ ಡ್ರೀಮ್ ಸೆಟ್ ಮಾಡಿದ್ರೆ ಲೈಫ್ ಅಲ್ಲಿ ಗೆಲ್ಬಹುದು ಅನ್ನೋದನ್ನ ಕ್ಲಾರಿಟಿ ಕೊಟ್ರೆ, ವೈ ನೀವೇನಕ್ಕೆ ಸಂಸ್ಥೆಗೆ ಜಾಯ್ನ್ ಆಗಿರ ಅನ್ನೋದ ಕ್ಲಾರಿಟಿ ಕೊಟ್ಟಿದೀವಿ ಅಂತಂದ್ರೆ ಹ್ಯಾಗ್ ಮಾಡ್ಬೇಕು ಬಿಸ್ನೆಸ್ ಅನ್ನೋದು ಈಸಿಯಾಗಿ ಕಲ್ತ್ಕೊಂಡ್ಬಿಡ್ತಾರ ಅವರು. ಫಸ್ಟ್ ಅವ್ರ ಮೈಂಡ್ ಅಲ್ಲಿ ಇಷ್ಟವಾಗ್ಬೇಕು ಈ ಬಿಸ್ನೆಸ್, ನನಗೆ ಬೇಕೇ ಬೇಕಿದ್ದು ಅಂತ ಬಂತು ಅಂದ್ರೆ ಈ ಬಿಸ್ನೆಸ್ ಹೆಂಗ್ ಮಾಡ್ಬೇಕು ಅನ್ನೋದು ಈಸ್ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಹೋಗೋಣ, ಕಮಿಟ್ಮೆಂಟ್. ತುಂಬಾ ಇಂಪಾರ್ಟೆಂಟ್ ಫ್ರೆಂಡ್ಸ್, ಇದು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ನೀವು ಈ ಒಂದು ಬಿಸ್ನೆಸ್ ಅಲ್ಲಿ ಕ್ಲಿಕ್ ಆಗ್ಬೇಕಾದ್ರೆ, ಈ ಒಂದು ವಿಕ್ಟರ್ ಲೈಫ್ ಸೆನ್ಸಸ್ ಅಲ್ಲಿ ನೀವು ರಾಜ್ಬೇಕಾದ್ರೆ, ನೀವು ಹೀರೋ ಅನ್ಸ್ಕೋಬೇಕಾದ್ರೆ, ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ತುಂಬ್ಕೋಬೇಕಾದ್ರೆ, ಮನೆಗೆ 1 kg ಗೋಲ್ಡ್ ಪರ್ಚೇಸ್ ಮಾಡ್ಕೊಂಡು ಹೋಗ್ಬೇಕಂದ್ರೆ, ಒಂದ್ ಸ್ವಂತ ಮನೆ ಕೊಂಡ್ಕೋಬೇಕು ಅಂತಂದ್ರೆ, ಕ್ಲಿಯರ್, ಒಂದ್ ಸ್ವಂತ ಮನೆ ಕೊಂಡ್ಕೋಬೇಕು, ಇನ್ನೊಂದಷ್ಟು ಆಸ್ತಿ ಮಾಡ್ಬೇಕು ಅಂತಿದ್ರೆ, ಇಲ್ಲಿರೋ ಕಮಿಟ್ಮೆಂಟ್ ಪಾಯಿಂಟ್ಸ್ ನ ಚೆನ್ನಾಗಿ ಕೇಳಿಸ್ಕೊಳ್ಳಿ. ಅಟೆಂಡ್ ಆಲ್ ವಿಒಪಿಸ್. ಪ್ರತಿ ವಿಒಪಿ ವಿಕ್ಟರ್ಸ್ ಆಪರ್ಚುನಿಟಿ ಸೆಮಿನಾರ್ ವೀಕ್ಲಿ ಏನ್ ಪ್ರೋಗ್ರಾಮ್ ನಡೀತದೆ. ಇವಾಗ ಸಪೋಸ್ ಹುಬ್ಳಿನಲ್ಲಿ ನಡೀತಾ ಇದೆ, ತುಮಕೂರಲ್ಲಿ ನಡೀತಾ ಇದೆ, ಬೆಂಗಳೂರಲ್ಲಿ ನಡೀತಾ ಇದೆ, ಹಾಸನದಲ್ಲಿ ನಡೀತಾ ಇದೆ, ಬಿಜಾಪುರದಲ್ಲಿ ನಡೀತಾ ಇದೆ, ಚಿಂತಾಮಣಿಲಿ ನಡೀತಾ ಇದೆ, ಬೆಂಗಳೂರು ಬನ್ನೇರುಘಟ್ಟ ರೋಡಲ್ಲಿ ನಡೀತಾ ಇದೆ, ಸಂವೇರ್ ಇನ್ನು ಸುಮಾರು ಜಾಗಗಳಲ್ಲಿ, ಹೆಸರುಗಳಲ್ಲಿ ನೆನಪಿಲ್ಲ ನನಗೆ, ಸುಮಾರು ಜಾಗಗಳು ನನ್ನ ಕಂಟ್ರೋಲ್ ಮೀರಿ ನಡೆದು ಹೋಗ್ತಾ ಇದೆ ಪ್ರೋಗ್ರಾಮ್ಗಳು. ಇವಾಗ ಜಾಯ್ನ್ ಆಗಿ ಇನ್ನು 13ನೇ ವಾರ, ಇದು 14ನೇ ವಾರ. ಇದು 13-14ನೇ ವಾರಗಳಲ್ಲಿ ನನಗೆ ಗೊತ್ತಿಲ್ದಿರೋ ನನ್ನ ಕಂಟ್ರೋಲ್ ಮೀರಿ ಎಷ್ಟೋ ಕಡೆ ಪ್ರೋಗ್ರಾಮ್ ನಡೀತಾ ಇದೆ. ಅಟೆಂಡ್ ಆಲ್ ವಿಒಪಿಸ್. ವೀಕ್ಲಿ ಪ್ರೋಗ್ರಾಮ್ ನ ಕಂಪಲ್ಸರಿ ಅಟೆಂಡ್ ಆಗಿ. ನೀವೇನೇ ಸಬೂಬ್ ಇದ್ರು ಸಬೂಬ್ ಹೇಳ್ದಿರಾ ವೀಕ್ಲಿ. ಯಾಕೆ ನಾನು ಇಷ್ಟೊಂದು ಕಠೋರವಾಗಿ ಹೇಳ್ತಾ ಇದೀನಿ ಅಂದ್ರೆ ಅದಕ್ಕೆ ಮೀನಿಂಗ್ ಇದೆ ಫ್ರೆಂಡ್ಸ್. ನೀವೇನೊಂದು ಜಾಬ್ ಮಾಡ್ತಾ ಇದೀರಾ, ಯಾರೆಲ್ಲ ಪಾರ್ಟ್ ಟೈಮ್ ಅಲ್ಲಿ ಇದ್ದೀರಾ, ಏನೊಂದು 50,000, 40,000, 60,000 ಏನ್ ಸ್ಯಾಲ್ರಿ ಇದೆ, ಆ ಸ್ಯಾಲ್ರಿಗೆ ದಿನಕ್ಕೆ 8 ಗಂಟೆಗಳ ಕಾಲ ನೀವು ಟೈಮ್ ಅನ್ನು ಸ್ಪೆಂಡ್ ಮಾಡ್ತೀರಾ. ಇಲ್ಲಿ ವಾರಕ್ಕೆ 3,40,000 ರೂಪಾಯಿ ಇನ್ಕಮ್ ಬರೋದಕ್ಕೆ ವಾರಕ್ಕೆ ಅರ್ಧ ಗಂಟೆ ಟೈಮ್ ಕೊಡಕ್ಕೆ ನಾವು ರೆಡಿ ಇರೋದಿಲ್ಲ.
ಅಥವಾ ವೀಕ್ಲಿ ಕಂಪಲ್ಸರಿ ಪ್ರೋಗ್ರಾಮ್ ಅಟೆಂಡ್ ಮಾಡೋಕೆ. ಇಲ್ಲಿ ಯಾಕಂದ್ರೆ ಇಲ್ಲಿ ಸ್ಯಾಲರಿ ಕೊಡಲ್ಲ ಅಲ್ವಾ, ನಾವು ವರ್ಕ್ ಮಾಡೋದಷ್ಟು ಮಾತ್ರ ಪ್ರಾಫಿಟ್ ಬರ್ತದೆ. ಹಂಗಾಗಿ ನಾನು ಕಂಪಲ್ಸರಿ ಮಾಡ್ತಾ ಇದೀನಿ, ವೀಕ್ಲಿ VOP ಕಂಪಲ್ಸರಿ ಅಟೆಂಡ್ ಆಗಿ. ಅಟೆಂಡ್ ಆಲ್ ದ ಟ್ರೈನಿಂಗ್ಸ್, ಪ್ರತಿ ಟ್ರೈನಿಂಗ್ ಅನ್ನು ಮಸ್ಟ್ ಅಟೆಂಡ್ ಆಗಿ. ನೀವು ಅಟೆಂಡ್ ಆದ್ರೇನೆ ಮಾತ್ರನೇ ಈ ಸಂಸ್ಥೆಗಳಲ್ಲಿ ನೀವು ರೆವಲ್ಯೂಷನ್ ಆಗ್ಲಿಕ್ಕೆ ಚಾನ್ಸಸ್ ಇರ್ತದೆ. ಫಾಲೋ ದ ಸಿಸ್ಟಮ್, ವೆರಿ ವೆರಿ ಇಂಪಾರ್ಟೆಂಟ್ ವರ್ಡ್ಸ್. ಫಾಲೋ ದ ಸಿಸ್ಟಮ್. ಈ ಬಿಸ್ನೆಸ್ ಹೇಗ್ ಮಾಡ್ಬೇಕು, ಯಾವ ರೀತಿ ಸಿಸ್ಟಮೆಟಿಕಲಿ ಮಾಡಬೇಕು, ಕಂಪ್ಲೀಟ್ ಸಿಸ್ಟಮೆಟಿಕ್ ಏನಿದೆಯೋ ಕಂಪ್ಲೀಟ್ ಅರ್ಥ ಮಾಡ್ಕೊಳ್ಳಿ. ವೀಕ್ಲಿ ಪ್ರೋಗ್ರಾಮ್ ಅಟೆಂಡ್ ಮಾಡೋದಿರ್ಬೋದು, ಟ್ರೈನಿಂಗ್ಸ್ ಅಟೆಂಡ್ ಮಾಡೋದಿರ್ಬೋದು, ಝೂಮ್ ಮೀಟಿಂಗ್ ಕಂಡಕ್ಟ್ ಮಾಡೋದಿರ್ಬೋದು, ಝೂಮ್ ಮೀಟಿಂಗ್ ಅಟೆಂಡ್ ಮಾಡೋದಿರ್ಬೋದು, ಟೀಮ್ ಅನ್ನ ಬಿಲ್ಡ್ ಮಾಡ್ಬೇಕಾದ್ರೆ ಯಾರು ಕೇಳಿದ್ರೆ ಯಾರನ್ನ ಯಾವ ರೀತಿ ಜಾಯಿನ್ ಮಾಡಿಸ್ಬೇಕು, ಅವ್ರಿಗೆ ಯಾವ ರೀತಿ ಮಾತಾಡಬೇಕು, ಅಪ್ಲೈನ್ ಯಾವ ರೀತಿ ಯೂಸ್ ಮಾಡ್ಕೋಬೇಕು, ಅಪ್ಲೈನ್ ಗೈಡೆನ್ಸ್ ತಗೊಂಡು ನಾನು ಯಾವ ರೀತಿ ಡೆವಲಪ್ಮೆಂಟ್ ಆಗಬೇಕು. ಫಾಲೋ ದ ಸಿಸ್ಟಮ್. ಹಾಗೆ ಮೇಕ್ ಶೂರ್ ಎವ್ರಿ ಫ್ರೈಡೆ ಈಸ್ ಗುಡ್ ಫ್ರೈಡೆ. ಫ್ರೆಂಡ್ಸ್, ಇದಂತೂ ವೆರಿ ಗುಡ್ ವರ್ಡ್. ಇದು ಯಾರು PPT ತಯಾರು ಮಾಡೋದ್ರ ಗೊತ್ತಿಲ್ಲ, ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕು. ಇಲ್ಲೊಂದು ವರ್ಡ್ ನೋಡಿ, 4ನೇದು ಏನಂತಿದೆ, ಮೇಕ್ ಶೂರ್ ಎವ್ರಿ ಫ್ರೈಡೆ ಈಸ್ ಗುಡ್ ಫ್ರೈಡೆ. ಗುಡ್ ಫ್ರೈಡೆ ಅಂತಂದ್ರೆ ಮೋಸ್ಟ್ಲಿ ಕ್ರಿಶ್ಚಿಯನ್ಸ್ಗೆ ಅನ್ಸುತ್ತೆ. ಗುಡ್ ಫ್ರೈಡೆ ಅಂತಂದ್ರೆ ಅವ್ರಿಗೊಂದು ಫೆಸ್ಟಿವಲ್. ಅದು ಗುಡ್ ಫ್ರೈಡೆ ಅಂದ್ರೆ ಫೆಸ್ಟಿವಲ್, ವರ್ಷಕ್ಕೊಂದ್ಸಲ ಬರೋ ಫೆಸ್ಟಿವಲ್. ಈ ಒಂದು ಟೆಕ್ಸ್ಟ್ ಅಲ್ಲಿ ಏನಿದೆ ಅಂದ್ರೆ 4ನೇ ಪಾಯಿಂಟ್, ಮೇಕ್ ಶೋರ್ ಎವ್ರಿ ಫ್ರೈಡೆ ಇಸ್ ಎ ಗುಡ್ ಫ್ರೈಡೆ. ಅಂದ್ರೆ ಪ್ರತಿ ವಾರ ನಮ್ಗೆ ಅದು ಗುಡ್ ಫ್ರೈಡೆಗೆ ಕನ್ವರ್ಟ್ ಮಾಡ್ಕೊಳ್ಳಿ. ಅಂದ್ರೆ ಪ್ರತಿ ವಾರ ವರಮಹಾಲಕ್ಷ್ಮಿ ನಿಮ್ ಮನೆಗೆ ಬಂದ್ಬಿಟ್ಟು ಎವ್ರಿ ವೀಕ್ ಮಹಾಲಕ್ಷ್ಮಿ ಬಂದ್ಬಿಟ್ಟು ನಿಮ್ಮ ಬ್ಯಾಂಕ್ ಅಲ್ಲಿ ತುಂಬ್ತಾ ಇರ್ಬೇಕು. ಎವ್ರಿ ವೀಕ್ ನಿಮ್ಮ ಲಾಸ್ಟ್ ವೀಕ್ ಇನ್ಕಮ್ ನ ಕಂಪ್ಲೀಟ್ ಮಾಡಿ. ಲಾಸ್ಟ್ ವೀಕ್ 3,000 ಬಂದಿದ್ಯಾ, ಈ ವಾರ 4,000 ಬರ್ಬೇಕು. ಲಾಸ್ಟ್ ವೀಕ್ 4,000 ಬಂದಿದೆ, ಈ ವಾರ 5,000 ಬರ್ಬೇಕು. ಬರೋ ವಾರ 6,000 ಹೋಗ್ಬೇಕು, ಮತ್ತೆ ವಾಪಸ್ 3,000 ವಾಪಸ್ ಹೋಗ್ಬಾರ್ದು ನಾವು. ಸೊ ಮೇಕ್ ಶೂರ್ ಎ ಗುಡ್ ಫ್ರೈಡೆ, ವೆರಿ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್. ನೆಕ್ಸ್ಟ್ ಇನ್ನೊಂದು ಎಂಟರ್ಪ್ರಿನರ್ ಮೈಂಡ್ ಸೆಟ್ ನೋಡಿ. 1 year, ನಾನು ಅವಾಗಲೇ ಹೇಳ್ತಾ ಇದ್ದೆ, 1 ವರ್ಷ ಮೈಂಡ್ ಸೆಟ್ ಮಾಡ್ಕೊಂಡ್ಬಿಡಿ ಫ್ರೆಂಡ್ಸ್. ನಿಮ್ಗೆ ಈ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತೀನಿ, 99 ಚಿಲ್ಲರೆ ಜನ ಇದ್ದೀರಾ, ಬೇರೆ ಕಾನ್ಸೆಪ್ಟ್ ಕೇಳಕ್ ಹೋಗ್ಬೇಡಿ. ಇದಕ್ಕಿಂತ ಚೆನ್ನಾಗಿದೆಯೋ ನೋಡೋಣ, ಟ್ರೈ ಮಾಡೋಣ. ಈ ಮೈಂಡ್ ಸೆಟ್ ಇದ್ದವರು ಎಲ್ಲೂ ಬರ್ಕತ್ ಆಗೋದಿಲ್ಲ, ಎಲ್ಲೂ ಡೆವಲಪ್ ಆಗಕ್ಕಾಗಲ್ಲ. ಫಸ್ಟ್ ಆ ಮೈಂಡ್ ಸೆಟ್ ನ ಚೇಂಜ್ ಮಾಡ್ಕೊಳ್ಳಿ. ನಾನು ಹೇಳ್ತಾ ಇರೋದು ಎಲ್ರಿಗೂ ಅಲ್ಲ ಫ್ರೆಂಡ್ಸ್. ಎಷ್ಟೋ ಜನ ಕಮಿಟೆಡ್ ಮೈಂಡ್ ಸೆಟ್ ಇರೋರು ಇದ್ದೀರಾ, ಅಯ್ಯೋ 100 ಆಗೋಗಿದೆ, ಇದು ಕಂಗ್ರಾಚುಲೇಷನ್ಸ್, 100 ಮೆಂಬರ್ಸ್ ಆಗಿದ್ರ, ಯಾರು ಒಳಗಡೆ ಬರಕ್ಕಾಗಲ್ಲ. ವೆರಿ ಗುಡ್ ಟ್ರೈನಿಂಗ್ ಇದು. ಸಿ ಲೆಜೆಂಡ್ಸ್, 1 year ಸ್ಟ್ರಾಂಗ್ ಮೈಂಡ್ ಸೆಟ್ ಮಾಡ್ಕೊಳ್ಳಿ. ವಿಕ್ಟರ್ಸ್ ಲೈಫ್ ಸೆನ್ಸ್ ಈಸ್ ಮೈ ಲೈಫ್. ನನ್ನ ಲೈಫ್ ಅನ್ನ ಚೇಂಜ್ ಮಾಡೋ ಕಾನ್ಸೆಪ್ಟ್ ಇದು. ನಾನು ಕಮಿಟೆಡ್ ಆಗಿ ಎವ್ರಿ ಡೇ ಇಷ್ಟೊತ್ತು ಅಂತ ಪ್ರಾಮಾಣಿಕವಾಗಿ ವರ್ಕ್ ಮಾಡ್ಬೇಕು. ಫ್ರೆಂಡ್ಸ್, ಎವ್ರಿ ಡೇ ಇಷ್ಟೊತ್ತು ಅಂತ ಫಿಕ್ಸ್ ಮಾಡ್ಕೊಳ್ಳಿ, ನಿಮಗೆ ನೀವೇ ಫಿಕ್ಸ್ ಮಾಡ್ಕೊಳ್ಳಿ. ಎವ್ರಿ ಡೇ ಅಷ್ಟೊತ್ತು ವರ್ಕ್ ಮಾಡಿ. ಎವ್ರಿ ಡೇ ಈ ವೀಕ್ಲಿ VOP ಅಂತ ಮಿಸ್ಸೇ ಮಾಡಬೇಡಿ, ಯಾವ ಟ್ರೈನಿಂಗು ಮಿಸ್ ಮಾಡಬೇಡಿ. ಇವಾಗ 1 night 2 days ರೆಸಿಡೆನ್ಷಿಯಲ್ ಟ್ರೈನಿಂಗ್ ಪ್ರೋಗ್ರಾಮ್ ಇದೆ. ಆಕ್ಚುಲಿ 5,000 ರೂಪಾಯಿ ಖರ್ಚು ಬರುವಂತದ್ದ ನಿಮ್ ಕೈಲಿ ಬರೀ 2,500 ರೂಪಾಯಿ ತಂದಿಟ್ಟಿದೀವಿ ನಾವು. ಯಾವ್ದಕ್ಕೂ ಮಿಸ್ ಮಾಡಬೇಡಿ. ನಿಮ್ಮ ಫೈನಾನ್ಷಿಯಲ್ ಸ್ಟೇಟಸ್ ಹೆಂಗಿದೆಯೋ ಎಲ್ಲಾ ಚೇಂಜಸ್ ಆಗ್ಬೇಕಾ, ನೀವು ಎಜುಕೇಟೆಡ್ ಪರ್ಸನ್ ಆಗ್ಬೇಕಾ, ನೀವು ಒಳ್ಳೆ ಒಂದು ಪರ್ಸನಾಲಿಟಿ, ಒಂದು ಪರ್ಸನಾಲಿಟಿ ಅಂದ್ರೆ ಬಾಡಿ ಪರ್ಸನಾಲಿಟಿ ಬಗ್ಗೆ ಮಾತಾಡ್ತಾ ಇಲ್ಲ ನಾನು, ನಿಮ್ಮ ಮೆಂಟಲಿ ಎಜುಕೇಟೆಡ್ ಪರ್ಸನಾಲಿಟಿ ಬಗ್ಗೆ ಮಾತಾಡ್ತಾ ಇದೀನಿ. ನಿಮ್ಮ ಪರ್ಸನಾಲಿಟಿ ಡೆವಲಪ್ಮೆಂಟ್ ಬಗ್ಗೆ ಡೆವಲಪ್ ಆಗ್ಬೇಕಾ. ಸೊ ಇದೆಲ್ಲ ಈ ಒಂದು ಇಂಡಸ್ಟ್ರಿನಲ್ಲಿ ಇದೆ, ಈ ಒಂದು ಕಂಪ್ನಿಲಿದೆ, ಈ ಒಂದು ಟೀಮ್ ಅಲ್ಲಿ ಇದೆ. ವಿ ವಿಲ್ ಸಪೋರ್ಟ್ ಯು. ನಾವು ಸಪೋರ್ಟ್ ಮಾಡಿ ನಿಮ್ಮನ್ನ ಗೆಲ್ಸ್ಕೊಡ್ತೀವಿ. ನಾವು ನಿಮ್ಮನ್ನ ಎಜುಕೇಟೆಡ್ ಆಗಿ ಮಾಡ್ತೀವಿ. ನಾವು ನಿಮ್ಮನ್ನ ತಿದ್ದಿ ಬೆಳೆಸ್ತೀವಿ. ಅಟೆಂಡ್ ಆಲ್ VOPs, ಅಟೆಂಡ್ ಆಲ್ ದ ಟ್ರೈನಿಂಗ್ಸ್. ಪ್ರತಿ ಟ್ರೈನಿಂಗ್ ಅನ್ನ ಅಟೆಂಡ್ ಆಗಿ. VOP ಯಾವುದೇ ಕಡೆ ಮಿಸ್ ಮಾಡಬೇಡಿ. ನಿಮ್ಮ ಟೀಮ್ ನ ಕರ್ಕೊಂಡು ಹೋಗೋದು. ನಾನು ಹೇಳೋ ಪಾಯಿಂಟ್ಸ್ ಎಲ್ಲ ಮಂದಟ್ ಆಗ್ತಾ ಇದೆಯಾ ನಿಮ್ಗೆಲ್ಲ? ನಾನು ಹೇಳೋ ಪಾಯಿಂಟ್ಸ್ ನಿಮ್ಗೆ ಮಂದಟ್ ಆಗ್ತಾ ಇದೆಯಾ ಫ್ರೆಂಡ್ಸ್? ಒಂದು ಕಿವಿಲಿ ಕೇಳಿಸ್ಕೊಂಡು ಒಂದು ಕಿವಿಲಿ ಸುಮ್ಮನಿರ್ಬೇಡ್ರು, ಕಲ್ತ್ಕೊಳ್ರು. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಕೋಟಿಗಟ್ಲೆ ತುಂಬಬೇಕಾದ್ರೆ ನಾನು ಹೇಳದ್ನ ಶ್ರದ್ಧೆಯಿಂದ ಫಾಲೋ ಮಾಡಿ. ಸರ್, ನಾವು ಕೇಳ್ತಾ ಇದೀವಿ ಸರ್, ಈ ಕಿವಿಲಿ ಕೇಳಿಸ್ಕೊಳ್ತಾ ಇದ್ದೀವಿ ಸರ್, ಇನ್ನೊಂದು ಕಿವಿಲಿ ಒಟ್ಟೋಗ್ತಾ ಇದೆ ಸರ್ ಅಂತಂದ್ರೆ ವರ್ಕ್ ಆಗಲ್ಲ. ನಾನು ಹೇಳೋದು ಅರ್ಥ ಆಗ್ತಾ ಇದೆಯಲ್ವಾ? ದಯವಿಟ್ಟು ವ್ಯಾಲ್ಯೂ ಮೈ ವರ್ಡ್ಸ್. ನನ್ನ ಪದಗಳನ್ನ ಕರೆಕ್ಟ್ ಆಗಿ ಶ್ರದ್ಧೆಯಿಂದ ಫಾಲೋ ಮಾಡಿ. ಇಲ್ಲಿರೋ ಪಾಯಿಂಟ್ ನ ಸ್ಕ್ರೀನ್ ಶಾಟ್ ತಗೊಳ್ಳಿ. ಪ್ರತಿಯೊಂದು VOP ನ ಮಿಸ್ ಮಾಡಬೇಡಿ. ನಿಮ್ಮ ಟೀಮ್ನು ಅಟೆಂಡ್ ಆಗೋ ತರ ಮಾಡಿ. ಪ್ರತಿ ಝೂಮ್ ಮೀಟಿಂಗ್ ನ ಅಟೆಂಡ್ ಮಾಡಿ. ಎವ್ರಿ ಡೇ ಇದು ಎವ್ರಿ ಫ್ರೈಡೆ ಗುಡ್ ಫ್ರೈಡೆ. ಎವ್ರಿ ಫ್ರೈಡೆ ನಮ್ ಗುಡ್ ಫ್ರೈಡೆ ಅಂದ್ರೆ ಎವ್ರಿ ಫ್ರೈಡೆ ನಮ್ಗೆ ಒಳ್ಳೆ ಇನ್ಕಮ್ ಬರೋ ತರ ಮಾಡ್ಕೊಳ್ಳಿ. ವಾರ ಪೂರ್ತಿ ಕಷ್ಟಪಡಿ. ವಾರದಲ್ಲಿ ಒಳ್ಳೆ ಶುಕ್ರವಾರ ಬಂತು ಅಂದ್ರೆ ಒಳ್ಳೆ ಇನ್ಕಮ್ ಡೇ. ಇವತ್ತು ಲಾಸ್ಟ್ ವೀಕ್ ನಮ್ ಇನ್ಕಮ್ 2,55,000 ಫ್ರೆಂಡ್ಸ್. ಲಾಸ್ಟ್ ವೀಕ್ ನಮ್ಮ ಇನ್ಕಮ್ 2,55,000. ಎಷ್ಟು ಖುಷಿಲಿರ್ತೀವಿ ನಾವು, ಎಷ್ಟು ಖುಷಿಲಿರ್ತೀವಿ ಗೊತ್ತಾ? ರೈಟ್, ನಿಮ್ ಸೇಮ್ ಖುಷಿಗೆ ನೀವು ಬರ್ತೀರಾ? ನಮ್ಮ ಮೇಲೆ ಭರವಸೆ ಇಡಿ. 1 year ಮೈಂಡ್ ಸೆಟ್ ಮಾಡ್ಕೊಂಬಿಡಿ ಫ್ರೆಂಡ್ಸ್. ಯಾರಾದ್ರೂ ಪಾರ್ಟ್ ಟೈಮ್ ಇದ್ರೆ ನನ್ನ ಮಾತ್ ಮೇಲೆ ಭರವಸೆ ಇಡಿ, ಫುಲ್ ಟೈಮ್ ತಗೊಳ್ಳಿ. ಈ ಬಿಸ್ನೆಸ್ ನ ಗೆದ್ದು ಹೋಗ್ತೀರಾ. ಓಕೆ, ನೆಕ್ಸ್ಟ್ ಪಾಯಿಂಟ್ ಹೋಗೋಣ. ಸ್ಟ್ರಾಟಜಿ ಫ್ರೆಂಡ್ಸ್. ಇಲ್ಲಿ 2 ಸ್ಟ್ರಾಟಜಿ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮ್ಗೆ. ಕನ್ಸಿಸ್ಟೆನ್ಸಿ ರಿಟೇಲ್ ಪ್ರಾಫಿಟ್ ಮತ್ತೆ ಫಾಸ್ಟ್ ಟ್ರ್ಯಾಕ್ ಅಂಡ್ ಸೂಪರ್ ಫಾಸ್ಟ್ ಟ್ರ್ಯಾಕ್ ಇದೆ. ಓಕೆ, ಕನ್ಸಿಸ್ಟೆನ್ಸಿ ರಿಟೇಲ್ ಪ್ರಾಫಿಟ್ ಇದು ವೆರಿ 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 ಇಂಪಾರ್ಟೆಂಟ್.
ಕನ್ಸಿಸ್ಟೆನ್ಸಿ ರಿಟೇಲ್ ಪ್ರಾಫಿಟ್ ಡೀಟೇಲ್ ಹೋಗೋಣ. ಚಲೋ, ಕನ್ಸಿಸ್ಟೆನ್ಸಿ ರಿಟೇಲ್ ಪ್ರಾಫಿಟ್ ಕಂಪ್ನಿ ಅವ್ರು ಏನೇನು ಬೆನಿಫಿಟ್ ಇಟ್ಟಿದ್ದಾರೆ ನೋಡಿ. ಸ್ವಲ್ಪ ಎನ್ಲಾರ್ಜ್ ಮಾಡಿದೀನಿ ನಿಮ್ಗೆ ಅರ್ಥ ಆಗ್ಲಿ ಅಂತ ಹೇಳ್ಬಿಟ್ಟು ಎನ್ಲಾರ್ಜ್ ಮಾಡಿದೀನಿ. 25 PV 5 ವೀಕ್ಸ್ ನೀವು ಮಾಡಿದ್ರೆ ಅಂದ್ರೆ ವಾರಕ್ಕೆ ಒಂದು ಪ್ರಾಡಕ್ಟ್ ಪರ್ಚೇಸ್, ಒಂದು ಯೂನಿಟ್ ಪರ್ಚೇಸ್ ಮಾಡೋದ್ರ ಮುಖಾಂತರ, ಅಂದ್ರೆ ವಾರಕ್ಕೆ ಒಂದು ಬಾಟಲ್ ಪರ್ಚೇಸ್ ಮಾಡೋದ್ರ ಮುಖಾಂತರ ನೀವೇನಾದ್ರು 5 ವಾರ ಕಂಟಿನ್ಯೂಸ್ ವಾರಕ್ಕೊಂದು ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ದೆ. ಅದಲ್ಲಿ ರೀಪರ್ಚೇಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು. ವಾರಕ್ಕೊಂದು ಪರ್ಚೇಸ್ ಮಾಡಿದ್ದೆ, ಅದಲ್ಲಿ 5 ವಾರ ಪರ್ಚೇಸ್ ಮಾಡಿದ್ರೆ 6ನೇ ವಾರ ಒಂದು ಪ್ರಾಡಕ್ಟ್ ಗಿಫ್ಟ್ ಆಗಿ ಕೊಡ್ತಾರೆ. ಫ್ರೆಂಡ್ಸ್ ಅರ್ಥ ಆಗಿದೆಯಾ? ವಾರಕ್ಕೊಂದೇ ಪ್ರಾಡಕ್ಟ್ 5 ವಾರ ಪರ್ಚೇಸ್ ಮಾಡಿದ್ರೆ 6ನೇ ವಾರ ಒಂದು ಪ್ರಾಡಕ್ಟ್ ಗಿಫ್ಟ್ ಆಗಿ ಕೊಡ್ತಾರೆ. ನೀವು ವಾರಕ್ಕೆ 2 ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ರಿ, ವಾರಕ್ಕೆ 2 ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ರಿ, ವಾರಕ್ಕೆ 2 ಆ ತರ 5 ವಾರ ಪರ್ಚೇಸ್ ಮಾಡಿದ್ರೆ 6ನೇ ವಾರ 2 ಪ್ರಾಡಕ್ಟ್ ಫ್ರೀ. ಇದು ಸ್ಕ್ರೀನ್ ಶಾಟ್ ತೆಗೆದಿಟ್ಕೊಳ್ಳಿ. ಈ ತರ ಮಾಡಿ. ಒಂದ್ ವೇಳೆ ವಾರಕ್ಕೆ 100 PV ಮಾಡಿದ್ರಿ, ನಿಮ್ಮ ಒಂದು ಸರ್ಕಲ್ ಚೆನ್ನಾಗಿದೆ, ಫ್ರೆಂಡ್ ಸರ್ಕಲ್ ಚೆನ್ನಾಗಿದೆ, ಕಸ್ಟಮ್ ಬೇಸ್ ಚೆನ್ನಾಗಿದೆ, ಇಂಪ್ರೂವ್ ಮಾಡ್ಕೊಳ್ಳಿ. ನಾನಂತೂ ಇದನ್ನೇ ಸಜೆಸ್ಟ್ ಮಾಡ್ತೀನಪ್ಪ. ವಾರಕ್ಕೆ 100 PV ಪರ್ಚೇಸ್ ಮಾಡಿ, ವಾರಕ್ಕೆ 100 PV ಪರ್ಚೇಸ್ ಮಾಡಿ. ವಾರಕ್ಕೆ 100 PV 4 ವಾರ ಏನಾದ್ರು 5 ವಾರ ಇಲ್ಲ, ಇದು 4 ವಾರ ಮಾತ್ರ. 4 ವಾರ ಮಾಡಿದ್ದಲ್ಲಿ 5ನೇ ವಾರ 9,000 ರೂಪಾಯಿ ವರ್ತ್ ಪ್ರಾಡಕ್ಟ್ ಗಿಫ್ಟ್ ಕೊಡ್ತಾರೆ. 9,000 ರೂಪಾಯಿ ವರ್ತ್ ಪ್ರಾಡಕ್ಟ್ ಗಿಫ್ಟ್ ಅಂದ್ರೆ ನೀವು 9,000 ರೂಪಾಯಿ ಪ್ರಾಡಕ್ಟ್ ವಾರಕ್ಕೆ 9,000, ವಾರಕ್ಕೆ 9,000 ಪರ್ಚೇಸ್ ಮಾಡಿರ್ತೀರಾ. 5ನೇ ವಾರ ಕೊಟ್ಬಿಡ್ತಾರೆ 9,000 ರೂಪಾಯಿ ವರ್ತ್ ಪ್ರಾಡಕ್ಟ್ ಗಿಫ್ಟ್ ಆಗಿ. ಇನ್ನ 6ನೇದಕ್ಕೆ ಬನ್ನಿ, 250 PV. ಫ್ರೆಂಡ್ಸ್ ನಿಮ್ಗೊಂದು ಗೊತ್ತಾ, ಫಸ್ಟ್ 25 PV ಬನ್ನಿ. ನೀವು ಪ್ರಾಡಕ್ಟ್ ಏನಾದ್ರು MRP ಲೆಕ್ಕದಲ್ಲಿ ಸೇಲ್ ಮಾಡಿದ್ರೆ ಒಂದು ಪ್ರಾಡಕ್ಟ್ ವಾರಕ್ಕೆ 650 ರೂಪಾಯಿ ಪ್ರಾಫಿಟ್. ವಾರಕ್ಕೆ 650, 4 ವಾರ 5 ವಾರ 650 ತಗೊಂಡ್ರೆ 6ನೇ ವಾರ ಫುಲ್ ಪ್ರಾಡಕ್ಟ್ ಸಿಕ್ಕೋಗುತ್ತೆ ನಿಮ್ಗೆ, ಫುಲ್ ಪ್ರಾಡಕ್ಟ್. ಯಾರಾದ್ರೂ ಕಸ್ಟಮರ್ ಬೇಸ್ ನ ಕ್ರಿಯೇಟ್ ಮಾಡ್ಕೊಂಡ್ರೆ ಮಾತ್ರ ನಿಜವಾಗ್ಲೂ ಹೇಳ್ತೀನಿ, ವಿಕ್ಟಸ್ ಲೈಫ್ ಸೈನ್ಸ್ ಮ್ಯಾನೇಜ್ಮೆಂಟ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ದುಡ್ಡಿನ ಕುಣಿತ ಮನೆಯಲ್ಲಿ, ದುಡ್ಡಿನ ಕುಣಿತ ನೋಡಿ. ನಮ್ ಪ್ರಾಡಕ್ಟ್ ಒಂದು ಪ್ಲಸ್ ಪಾಯಿಂಟ್ ಹೇಳ, ಟೇಸ್ಟ್ಗೆ ಟೇಸ್ಟು, ಹೆಲ್ತ್ಗೆ ಹೆಲ್ತ್. ನಾವು ಗೆಲ್ಲದೆಲ್ಲಿ ನೋಡಿ, ಯಾರಿಗೆ ಪ್ರಾಡಕ್ಟ್ ಕೊಡ್ಲಿ ವಾಪಸ್ ಖಾಲಿ ಕೊಡಲ್ಲ, ಅವರು ವಾಪಸ್ ಕೊಡಲ್ಲ, ಬೇಡ ಅಂತ ಹೇಳಲ್ಲ, ಪರ್ಚೇಸ್ ಮಾಡ್ಬಿಡ್ತಾರೆ. ಪರ್ಚೇಸ್ ಮಾಡೇ ಮಾಡ್ತಾರೆ, ಯೂಸ್ ಮಾಡ್ಬಿಡ್ತಾರೆ. ಅಯ್ಯೋ ನಮ್ಮ ಮನೆಗೆ ಇಷ್ಟೊಂದು ಬೇಡ ಇದು ಯಾಕೆ ಚೆನ್ನಾಗಿಲ್ವ ಅಂತ ವಾಪಸ್ ಕೊಡೋದೇನ್ ಅಂದ್ರೆ ಇದುವರೆಗೂ ಒಂದು ಪ್ರಾಡಕ್ಟ್ ವಾಪಸ್ ಬಂದಿದ್ದು ಇಷ್ಟು ಇಲ್ಲ. ಕರೆಕ್ಟಾ? ಹಾಗೆ 250 PV ಏನಾದ್ರೂ 250 PV ಇಂಟು 4 ವೀಕ್ಸ್ ಸ್ವಲ್ಪ ಟಫ್ ಆಗತ್ತೆ. ನಾವು ಕಸ್ಟಮರ್ ಬೇಸ್ ಬೆಳೆಸ್ಕೊಂಡ್ರೆ 250 PV ಏನಾದ್ರು ಪರ್ಚೇಸ್ ಮಾಡಕ್ ಶುರು ಮಾಡಿದ್ವಿ ವೀಕ್ಲಿ ಅಂದ್ರೆ 4 ವಾರ ಏನಾದ್ರು ಕಂಟಿನ್ಯೂ ಮಾಡ್ಬಿಟ್ವಿ ಅಂದ್ರೆ 5ನೇ ವಾರ ನೋಡಿ 15,000 ರೂಪಾಯಿ ವರ್ತ್ ಪ್ರಾಡಕ್ಟ್ಸ್. ನಿಜವಾಗ್ಲೂ ಮ್ಯಾನೇಜ್ಮೆಂಟ್ ನಮಗೋಸ್ಕರ ಇನ್ ಕಾನ್ಸೆಪ್ಟ್ ನ ತಯಾರು ಮಾಡಿದ್ದಾರೆ. ಚಲೋ ಮುಂದಕ್ಕೆ ಹೋಗೋಣ. ಇದೆಲ್ಲ ಬೆನಿಫಿಟ್ಸ್ ನಾವು ಇನ್ಮೇಲೆ ಯೂಸ್ ಮಾಡ್ಕೊಳಕ್ ಶುರು ಮಾಡೋಣ. ಫ್ರೆಂಡ್ಸ್ ಇದೊಂದು ನೋಡಿ, ಹೌ ಟು ಸೆಲ್ ಅವರ್ ಪ್ರಾಡಕ್ಟ್ಸ್. ಇದೊಂದು ಟೆಕ್ನಿಕ್ ಹೇಳ್ಕೊಡ್ತೀನಿ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಕಂಪ್ನಿಯವರು. ಅಟೆಂಡ್ product session every Monday 3:30 PM on Zoom with our product development manager Dr. Ramya. ಪ್ರತಿದಿನ ಸಂಜೆ 3ವರೆಗೆ ಸಾಮಾನ್ಯ ನೀವೆಲ್ಲ ಗ್ರೂಪ್ಗಳಲ್ಲಿ ಇರ್ತೀರಾ, ನೋಡ್ತಾ ಇರ್ತೀರಾ. ನಮ್ಮ ರಸೂಲ್ ಸರ್ ರೆಸ್ಪೆಕ್ಟೆಡ್ ಮ್ಯಾನೇಜ್ಮೆಂಟ್ ಎವ್ರಿ ಡೇ ಒಂದು ಝೂಮ್ ಲಿಂಕ್ ನ ನಮ್ಮ ಗ್ರೂಪ್ಗಳಲ್ಲಿ ಹಾಕ್ತಾ ಇರ್ತಾರೆ. ಯಾರ್ಯಾರು ಎಲ್ಲೆಲ್ಲಿ ಇರ್ತಾರೋ ಏನೋ, ಎಷ್ಟು ಬಿಸಿ ಇದ್ರು ಅಟೆಂಡ್ ಆಗ್ಲಿಕ್ಕೆ ಆಗತ್ತೇನೋ ಇಲ್ಲೋ ಅಂತ ಅನ್ಕೊಂಡು ಆದ್ರೂ ಆಗ್ತಾ ಇರ್ತಾರೆ. ನೋಡಿ, ನಾವ್ ಎಲ್ಲಿದ್ರು ಝೂಮ್ ಲಿಂಕ್ ಅಂತ ಊರ್ ಸುಮ್ನೆ ಅಟೆಂಡ್ ಮಾಡಿದ್ರೆ 1 ರೂಪಾಯಿ ಖರ್ಚಿಲ್ದ್ರ ನಮ್ಗೆ ವಿದ್ಯೆ ಬರ್ತಾ. ಅದು ನಮ್ ರಮ್ಯಾ ಮೇಡಮ್ ನಿಜವಾಗ್ಲೂ ಹೇಳ್ತೀನಿ, ನೀಟಾಗಿ ಒಳ್ಳೆ ಸ್ಟೂಡೆಂಟ್ ಕೇಳ್ದಂಗೆ ಹೇಳ್ಕೊಡ್ತಾರೆ. ಫ್ರೆಂಡ್ಸ್ ಪ್ರಾಡಕ್ಟ್ ಸೆಷನ್ ಕಂಟಿನ್ಯೂಸ್ ಒಂದು ವಾರ ನೀವು ಏನಾದ್ರು ಕಂಟಿನ್ಯೂಸ್ ಅಟೆಂಡ್ ಮಾಡ್ಬಿಟ್ರೆ ಪ್ರಾಡಕ್ಟ್ ಅಲ್ಲಿ ಮಾಸ್ಟರ್ ಆಗ್ಬಿಡ್ತೀರಾ. ನೀವು ಯಾರು ಮಾಸ್ಟರಿ ತಗೊಳ್ತಾರೆ, ಪ್ರಾಡಕ್ಟ್ ಅಲ್ಲಿ ಮಾಸ್ಟರ್ ಆಗ್ತಾರೆ, ಅವ್ರ ಟೀಮು ರಾಜ ಟೀಮ್ ಆಗ್ಬಿಡ್ತಾರೆ, ರಾಜ ಟೀಮ್. ಕ್ಲಿಯರ್? ನೆಕ್ಸ್ಟ್ 2ನೇದು ಮೇಂಟೈನ್ ಮಿನಿಮಮ್ ಇನ್ವೆಂಟ್ರಿ, ಅಂದ್ರೆ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಮಾಡಿ ಪ್ರಾಡಕ್ಟ್ ಸ್ಟಾಕ್ ಇಟ್ಕೊಳ್ಳಿ, ಬುಕ್ಲೆಟ್ ಇಟ್ಕೊಳ್ಳಿ. ನೆಕ್ಸ್ಟ್ ಹೋಗೋಣ, ಯೂಸ್ ಪ್ರಾಡಕ್ಟ್ ಬ್ರೋಷರ್ಸ್. ವೆರಿ ವೆರಿ ಇಂಪಾರ್ಟೆಂಟ್. ಇದು 5 ರೂಪಾಯಿ ಬ್ರೋಷರ್ ಇದೆಯಲ್ವಾ, ರೆಗ್ಯುಲರ್ ಪ್ರಾಡಕ್ಟ್ ಬ್ರೋಷರ್ ಬಳಸೋದು ಹ್ಯಾಬಿಟ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ನಿಮ್ಗೆ ಆ ಪ್ರಾಡಕ್ಟ್ ಬ್ರೋಷರ್ ಹಿಡ್ಕೊಂಡು ಎಕ್ಸ್ಪ್ಲೈನ್ ಮಾಡೋದು ಹ್ಯಾಬಿಟ್ ಮಾಡ್ಕೊಂಡ್ಬಿಟ್ರಿ ಅಂದ್ರೆ ನೀವು ಹೀರೋ ಆಗ್ಬಿಡ್ತೀರ ನಿಮ್ಮ ಟೀಮಲ್ಲಿ. ಇನ್ನೊಂದಿದೆ, ಯೂಸ್ ಯುವರ್ ಫ್ರೀ ಪ್ರಾಡಕ್ಟ್ ಫಾರ್ ಟೇಸ್ಟಿಂಗ್ ಪಾರ್ಟಿ. ಎಂಥ ಐಡಿಯಾ ನೋಡಿ. 4+1 ತಗೊಳ್ತೀವಲ್ವಾ, ಒಂದು ಫ್ರೀ ಸಿಕ್ಕಿರುತ್ತೆ. ಕರೆಕ್ಟ್? ಅಥವಾ ಏನೊಂದು ವೀಝೋನ್ ತಗೊಳ್ತೀವಿ, ಎಕ್ಸ್ಟ್ರಾ 2 ಪ್ರಾಡಕ್ಟ್ ಬೇರೆ ಸಿಕ್ಕಿರುತ್ತೆ. ಯಾರಿಗೆ ಪ್ರಾಡಕ್ಟ್ ಸಿಕ್ಕಿರುತ್ತೆ, ಇದನ್ನ ಟೇಸ್ಟಿಂಗ್ ಪಾರ್ಟಿ ಅಂತ ಪ್ಲಾನ್ ಮಾಡಿ ಮನೆ ಕರೆದ್ಬಿಟ್ಟು ನಾನೊಂದು ಹೊಸ ಬಿಸ್ನೆಸ್ ಮಾಡಿ ಜಾಯ್ನ್ ಆಗಿದ್ದೀನಿ, ಒಂದು ಪ್ರಾಡಕ್ಟ್ ಟೇಸ್ಟಿಂಗ್ ಪಾರ್ಟಿ ಇಟ್ಕೊಂಡು ದಯವಿಟ್ಟು ಸಂಜೆ ಮನೆ. ಇವಾಗ ನಾವು ಹರ್ಷ ಕುಕ್ಕಂ ಕರೀತಾರಲ್ವ ಗಂಡಸರು ಮನೆಯಲ್ಲಿ ಹೆಂಗಸರು, ನಾವು ಇನ್ಮೇಲೆ ಜೆಂಟ್ಸ್ ನಾವು ಒಂದು ಟೇಸ್ಟಿಂಗ್ ಪಾರ್ಟಿ ಅಂತ ಕರೆಯೋಣ. ನಾವು ಕೆಟ್ಟದ್ ಮಾಡ್ತಿರಲ್ವಾ, ಸಂಜೆ ಯಾವ್ದಕ್ಕೋ ಕರೆದು ಆ ಪಾರ್ಟಿ ಮಾಡಿಸ್ತಿಲ್ಲ ಅಲ್ವಾ, ಲೈಫ್ ಚೇಂಜಿಂಗ್ ಪಾರ್ಟಿ ತಾನೇ ಮಾಡಿಸ್ತಾ ಇದೀವಿ. ಸೊ ಇದು ಹೊಸ ಐಡಿಯಾ ಫ್ರೆಂಡ್ಸ್. ಸೊ ಲೆಟ್ ಸ್ಟಾರ್ಟ್ ಫ್ರಮ್ ಅವರ್ ಹೋಮ್. ಇದು ಫಸ್ಟ್ ಪಾರ್ಟಿ ನಾನೇ ಹಾಕ್ತೀನಿ, ಟೇಸ್ಟಿಂಗ್ ಪಾರ್ಟಿ ಅಂತ ಒಂದು ಶುರು ಮಾಡೋಣ. ಎಷ್ಟು ಸೇಲ್ ಆದ್ರೆ ಅಷ್ಟು ಸೇಲ್ ಆಗ್ಲಿ,
ಸೇಲ್ ಆದವ್ರಿಗೆ ಸೇಲ್ ಆದಷ್ಟು ಪ್ರಾಫಿಟ್. ಕರೆಕ್ಟ್ ನೋಡಿ. ಅಟೆಂಡ್ ಪ್ರಾಡಕ್ಟ್ ಸೆಷನ್ ಎವ್ರಿ ಮಂಡೇ. ಪ್ರತಿ ಮಂಡೇ ಈವ್ನಿಂಗ್ 3:30 ಇರ್ತದೆ ಝೂಮ್ ಮೀಟಿಂಗ್. ದಯವಿಟ್ಟು 3:30 ಅಟೆಂಡ್ ಆಗೋದನ್ನ ಒಂದು ಹ್ಯಾಬಿಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಹೋಗೋಣ, ಪ್ರಾಡಕ್ಟ್ ಸೇಲ್ ಮಾಡೋದು ಹೆಂಗೆ ಅಂತ ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟ್ ನೋಡಿ, ಇದು ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್. ಕ್ರಿಯೇಟ್ ಟೆಸ್ಟಿಮೋನಿಯಲ್ ಬ್ಯಾಂಕ್, ರೆಕಾರ್ಡ್ ಯುವರ್ ಓನ್ ಟೆಸ್ಟಿಮನಿ, ಆಲ್ವೇಸ್ ಹೈಲೈಟ್ ಬೆನಿಫಿಟ್ಸ್ ಅಂಡ್ ರಿಸಲ್ಟ್ಸ್ ಆಫ್ ದಿ ಪ್ರಾಡಕ್ಟ್ಸ್. ಎವ್ರಿ ಫ್ರೈಡೆ ಮೇಕ್ ಶೂರ್ ಯು ರಿಟೇಲ್ ಮಿನಿಮಮ್ 1 ಪ್ರಾಡಕ್ಟ್. ಚಲ ಎಂತ ಗೈಡೆನ್ಸ್ ಇದೆ ನೋಡಿ. ಫಸ್ಟ್ ಪಾಯಿಂಟ್. 5ನೇದಿದೆ ಕ್ರಿಯೇಟ್ ಟೆಸ್ಟಿಮೋನಿಯಲ್ ಬ್ಯಾಂಕ್. ಇದು ನಾನು ಹೇಳ್ತಾ ಇರೋದು ಇದ್ರ ಬಗ್ಗೆ, ಹೇಗೆ ಪ್ರಾಡಕ್ಟ್ ಸೇಲ್ ಮಾಡೋದು ಅನ್ನೋ ಪಾಯಿಂಟ್ ಮಾತಾಡ್ತಾ ಇದ್ದೆ ನಾನು. ಕ್ರಿಯೇಟ್ ಟೆಸ್ಟಿಮೋನಿಯಲ್ ಬ್ಯಾಂಕ್. ನಾವು ಆಲ್ರೆಡಿ ಟೆಸ್ಟಿಮೋನಿಯಲ್ ಬ್ಯಾಂಕ್ ಕ್ರಿಯೇಟ್ ಮಾಡಿದ್ವಿ. ಟೆಸ್ಟಿಮೋನಿಯಲ್ ಬ್ಯಾಂಕ್ ಅಂದ್ರೆ ಯಾರ್ಯಾರು ಪ್ರಾಡಕ್ಟ್ ಯೂಸ್ ಮಾಡ್ತಾರೆ, ಯಾರ್ಯಾರು ರಿಸಲ್ಟ್ ಬರ್ತದೆ, ಆ ರಿಸಲ್ಟ್ ನ ಒರಿಜಿನಲ್ ವಿಡಿಯೋನ ನಾನು ಶಿವಲಿಂಗ ಸರ್, ಜಯ ಮೇಡಮ್ ಎಲ್ಲ ಸೇರ್ಕೊಂಡು, ಕ್ಯಾಪ್ಟನ್ಸ್ ಎಲ್ಲ ಸೇರ್ಕೊಂಡು ಒಂದು ಪ್ರಾಡಕ್ಟ್ ಟೆಸ್ಟಿಮೋನಿಯಲ್ಸ್ ಅಂತ ಒಂದು ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಮಾಡಿದೀವಿ. ನೀವು ನಿಮ್ಮ ಟಾಪ್ ಲೀಡರ್ಗೆ ವಿಡಿಯೋನ ಕಳ್ಸಿಕೊಟ್ರೆ ಆ ಬ್ಯಾಂಕ್ ಅಲ್ಲಿ ಇಟ್ಟಿರ್ತೀವಿ ನಾವು. ಟೆಸ್ಟಿಮೋನಿಯಲ್ಸ್ ಬ್ಯಾಂಕ್ ಅಂತ ಒಂದು ಗ್ರೂಪ್ ಮಾಡಿದ್ವಿ. ಬೇಕು ಅಂದ್ರೆ ನಿಮ್ಮ ಅಪ್ಲೈನ್ ಕೇಳಿ ಆ ಗ್ರೂಪ್ಗೆ ನಿಮ್ಮನ್ನು ಆಡ್ ಮಾಡ್ತೀವಿ. ಯಾವ್ದಾದ್ರು ಒಂದು ಹೋಮ್ ಮೀಟಿಂಗ್ ಹೋದಾಗ ಟೆಸ್ಟಿಮೋನಿಯಲ್ ವಿಡಿಯೋಗಳು ಬೇಕಾದ್ರೆ ಜಸ್ಟ್ ಆ ಗ್ರೂಪ್ ಹೊರಟೋದ್ರೆ ಎಷ್ಟು ವಿಡಿಯೋಗಳು ಬೇಕಾದ್ರೂ ಇರುತ್ತೆ ಅದರಲ್ಲಿ. ಆ ಗ್ರೂಪ್ ಅಲ್ಲಿ ಒಂದು ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಮಾಡಿದೀವಿ. ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಟೆಸ್ಟಿಮೋನಿಯಲ್ ಬ್ಯಾಂಕ್ ಅಂತ ಮಾಡಿದೀವಿ. ಅದರಲ್ಲಿ ನೀವು ನಿಮ್ಮ ಅಪ್ಲೈನ್ ಕೇಳ್ಬಿಟ್ಟು ಆ ಗ್ರೂಪ್ಗೆ ಆಡ್ ಮಾಡಿಸಿ ಸರ್, ನನ್ನ ನಂಬರ್ನ ಅಂದ್ಬಿಟ್ಟು ಹೇಳಿದ್ರೆ ನಾವೆಲ್ಲರೂ ಆಡ್ ಮಾಡಿಸ್ತೀವಿ ನಿಮ್ಮನ್ನ. ಸೊ ನಿಮ್ಮ ಕಡೆಯಿಂದ ಯಾವ್ದಾದ್ರು ಒಂದು ವಿಡಿಯೋ ಬಂತು ಅಂತ ಇಟ್ಕೊಳ್ಳಿ, ಅದನ್ನು ಟೆಸ್ಟಿಮೋನಿಯಲ್ ಬ್ಯಾಂಕ್ಗೆ ಆಡ್ ಮಾಡ್ಬೋದು ನೀವು. ನೋಡಿ, ಇಲ್ಲಿ ಯಾರೋ ಒಬ್ರು ಮುಕುಂದ್ ಸರ್ ಬೆಂಗಳೂರಲ್ಲಿ ಯಾವುದೋ ಒಂದು ಟೆಸ್ಟಿಮೋನಿಯಲ್ ವಿಡಿಯೋನ ಒಂದು ಆಡ್ ಮಾಡಿದ್ರು. ವಿನೂತಾ ಮೇಡಮ್ ಎಲ್ಲೋ ಬೆಳಗಾಮಲ್ಲಿ ಇರ್ತಾರೆ ಅಂತ ಇಟ್ಕೊಳ್ಳಿ. ಅವ್ರು ಅಲ್ಲೇ ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಬೇರೆಯವ್ರಿಗೆ ತೋರಿಸ್ಬೋದಾ? ನೋಡಿ ಎಷ್ಟೊಂದು ಉಪಯೋಗ ಇದು. ಸೊ ನಾವೆಲ್ಲರೂ ಇದು ಟೆಸ್ಟಿಮೋನಿಯಲ್ ಬ್ಯಾಂಕ್ ನ ಕ್ರಿಯೇಟ್ ಮಾಡ್ಕೊಳ್ಳೋಣ. ರೆಕಾರ್ಡ್ ಯುವರ್ ಓನ್ ಟೆಸ್ಟಿಮನಿ, ತುಂಬಾ ಇಂಪಾರ್ಟೆಂಟ್ ಇದು. ನಮ್ದು ಓನ್ ಟೆಸ್ಟಿಮನಿನ, ನಮ್ದು ಓನ್ ಅನುಭವನ ಒಂದು ವಿಡಿಯೋ ತಯಾರು ಮಾಡಿ ಆ ಗ್ರೂಪ್ ಅಲ್ಲಿ ಇಟ್ಕೊಳ್ಳೋಣ. ಎಲ್ಲ ಕಡೆ ಅದನ್ನ ಯೂಸ್ ಮಾಡ್ಕೊಳಕ್ಕೆ. ರೆಕಾರ್ಡ್ ಯುವರ್ ಓನ್ ಟೆಸ್ಟಿಮನಿ ಫ್ರೆಂಡ್ಸ್. ಯಾರಿಗೆ ಉಪಯೋಗ ಬಂದಿದೆ, ರಿಯಲ್ ವಿಡಿಯೋ ಹೆಂಗಿರ್ಬೇಕು ಗೊತ್ತಾ? ಸ್ಫುಟವಾಗಿ, ನೀಟಾಗಿ, ನಿಮ್ಮ ಹೆಸರು, ನಿಮ್ಮ ಮೊಬೈಲ್ ನಂಬರ್ ಕೂಡ ಇದ್ರು ಉತ್ತಮ. ನೆಕ್ಸ್ಟ್, ಆಲ್ವೇಸ್ ಹೈಲೈಟ್ ಬೆನಿಫಿಟ್ಸ್ ಅಂಡ್ ರಿಸಲ್ಟ್ಸ್ ಆಫ್ ದಿ ಪ್ರಾಡಕ್ಟ್. ಯಾವಾಗ್ಲೂ ಆ ವಿಡಿಯೋದಲ್ಲಿ ಪ್ರಾಡಕ್ಟ್ ಬೆನಿಫಿಟ್ ಮತ್ತೆ ರಿಸಲ್ಟ್ ನ ನೀಟಾಗಿ ಸ್ಫುಟವಾಗಿ ಹೈಲೈಟ್ ಮಾಡಿ. ಅಂದ್ರೆ ಯಾವ್ದಾದ್ರು ವಿಡಿಯೋ ಯಾರಾದ್ರು ಕೇಳಿದ್ರೆ ಅವ್ರು ರಪ್ ಅಂತ ನಮ್ಮ ಪ್ರಾಡಕ್ಟ್ ನ ಪರ್ಚೇಸ್ ಮಾಡ್ಬೇಕು, ಅಷ್ಟು ನೀಟಾಗಿರ್ಬೇಕು ಅದು ವಿಡಿಯೋ. ಆ ವಿಡಿಯೋ 5 ನಿಮಿಷ 10 ನಿಮಿಷ ಇರಬಾರ್ದು, 1-1.5 ನಿಮಿಷದ ಒಳಗಡೆ ಇರಬೇಕು. ನೆಕ್ಸ್ಟ್, ಎವ್ರಿ ಫ್ರೈಡೆ ಮೇಕ್ ಶೂರ್ ಯುವರ್ ರಿಟೇಲ್ ಮಿನಿಮಮ್ 1 ಪ್ರಾಡಕ್ಟ್. ಪ್ರತಿ ಶುಕ್ರವಾರ ಒಂದು ಪ್ರಾಡಕ್ಟ್ ನ ರಿಟೇಲ್ ಮಾಡ್ಲಿಕ್ಕೆ ಮರಿಬೇಡಿ. ಹಾಗೆ ಇನ್ನೊಂದು ಪಾಯಿಂಟ್ ಬರ್ತಾ ಇದ್ದೀನಿ, ಫಾಸ್ಟ್ ಟ್ರ್ಯಾಕ್ ಮತ್ತೆ ಸೂಪರ್, ವೆರಿ ವೆರಿ ಇಂಪಾರ್ಟೆಂಟ್ ಇದು. ಫಾಸ್ಟ್ ಟ್ರ್ಯಾಕ್ ಮತ್ತೆ ಸೂಪರ್ ಫಾಸ್ಟ್ ಟ್ರ್ಯಾಕ್ ಎಲ್ಲ ಕಡೆ ಎಕ್ಸ್ಪ್ಲೇನ್ ಮಾಡ್ತಾ ಇದೀವಿ ಫ್ರೆಂಡ್ಸ್. ಇದು ನೋಡಿ, ತುಂಬಾ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ಜಾಯ್ನ್ ಆಗಿ ಈ ವಾರದಲ್ಲಿ ನೀವು ಜಾಯ್ನ್ ಆಗಿದ್ರೆ, ನೆಕ್ಸ್ಟ್ ವೀಕ್ ಅಲ್ಲಿ ನೀವೇನಾದ್ರೂ ಇಬ್ಬರನ್ನ ಜಾಯ್ನ್ ಮಾಡಿಸಿದ್ರೆ, ಈ ವಾರ ನೀವು ಜಾಯ್ನ್ ಆಗಿದ್ದೀರಾ, ನೆಕ್ಸ್ಟ್ ವೀಕ್ ಅಲ್ಲಿ ಇಬ್ಬರನ್ನ ಜಾಯ್ನ್ ಮಾಡಿಸಿದ್ರೆ ನೀವು ಫಾಸ್ಟ್ ಟ್ರ್ಯಾಕ್ ಎಲಿಜಿಬಲ್ ಆಗ್ತೀರಾ. ಒಂದು ಪ್ರಾಡಕ್ಟ್ ಗಿಫ್ಟ್ ಆಗಿ ಸಿಗುತ್ತೆ ಕಂಪ್ನಿ ಕಡೆಯಿಂದ. 3,000 ರೂಪಾಯಿ ವರ್ತ್ MRP ಇರತಕ್ಕಂಥ ಪ್ರಾಡಕ್ಟ್ ಒಂದು ಗಿಫ್ಟ್ ಆಗಿ ಸಿಗುತ್ತೆ. ನೀವು ಈ ವಾರ ಜಾಯ್ನ್ ಆಗಿದ್ರೆ ನೆಕ್ಸ್ಟ್ 1 ವೀಕ್ ಅಲ್ಲಿ ಇಬ್ಬರು ಜಾಯ್ನ್ ಮಾಡಿಸಿದ್ರೆ, ಸೇಮ್ ಅವ್ರಿಬ್ರ ಹತ್ರನು ಒಂದೇ ವಾರದೊಳಗಡೆ ಅವ್ರ ಕಡೆಯಿಂದ ಇಬ್ಬಿಬ್ಬರು ಜಾಯ್ನ್ ಮಾಡಿಸಿದ್ರೆ 1+2 ವೀಕ್ಸ್ ಅಂತಿದೆ ನೋಡಿ ಅಲ್ಲಿ. 1+2 ವೀಕ್ಸ್ ಅಂತ, ಜಾಯ್ನಿಂಗ್ +2 ವೀಕ್ಸ್ ಅಂದ್ರೆ ನೀವು ಜಾಯ್ನ್ ಆಗಿದ್ದೀರಾ, ನೆಕ್ಸ್ಟ್ ಅನದರ್ 2 ವೀಕ್ಸ್ ಒಳಗಡೆ ನೀವಿಬ್ರು ಜಾಯ್ನ್ ಆಗೋದಲ್ದಿರಾ ಅವ್ರ ಕಡೆಯಿಂದ ಇಬ್ಬಿಬ್ರು ಜಾಯ್ನ್ ಮಾಡಿಸಿದ್ರೆ ಅವರಿಬ್ಬರಿಗೂ 3,000 ರೂಪಾಯಿ ಪ್ರಾಡಕ್ಟ್ ಹೋಗೋದಲ್ದಿರಾ ನಿಮ್ಗೆ 2,000 ರೂಪಾಯಿ ಕ್ಯಾಶ್ ರಿವಾರ್ಡ್ ಸಿಗುತ್ತೆ. ಕ್ಲಿಯರ್? ಇದು ಫಾಸ್ಟ್ ಟ್ರ್ಯಾಕ್ ಮತ್ತು ಅಲ್ಲ, ನಿಮ್ಗೆಲ್ಲ ಗೊತ್ತಿರುತ್ತೆ, ಆದ್ರೂ ಒಂದ್ಸಲ ರೀಕಾಲ್ ಮಾಡಿದೆ ಅಷ್ಟೇ. ಅಂಡ್ ಹೌ ಟು ಅಚೀವ್ ಫಾಸ್ಟ್ ಟ್ರ್ಯಾಕ್ ಅಂಡ್ ಸೂಪರ್ ಫಾಸ್ಟ್ ಟ್ರ್ಯಾಕ್. ನೋಡಿ, ಪ್ರಾಸ್ಪೆಕ್ಟ್ ಲಿಸ್ಟ್ ತುಂಬಾ ಟೆಕ್ನಿಕಲಿ ಈಸಿಯಾಗಿ ನಾವು ಇದನ್ನ ಕ್ರಿಯೇಟ್ ಮಾಡ್ಕೊಳ್ಳಕ್ಕೆ ಇಲ್ಲೊಂದು ಪಾಯಿಂಟ್ ಇದೆ. ಏನಪ್ಪಾ ಅಂದ್ರೆ ನೋಡಿ, ಪ್ರಾಸ್ಪೆಕ್ಟ್ ಲಿಸ್ಟ್ ಮಿನಿಮಮ್ 100 ಪೀಪಲ್. ಪ್ರಾಸ್ಪೆಕ್ಟ್ ಲಿಸ್ಟ್ ನಿಮ್ಮ ಫ್ರೆಂಡ್ ಸರ್ಕಲ್ ಲಿಸ್ಟ್ ಮೇಕಿಂಗ್ ಮಾಡ್ತಿರಲ್ವಾ, ಇದು ವೆರಿ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್. ಲೆಜೆಂಡ್ಸ್ ಕೇಳಿಸ್ಕೊಡಿ. ನೀವು ನಿಮ್ಮ ಫ್ರೆಂಡ್ ಸರ್ಕಲ್ ಜಾಯ್ನ್ ಮಾಡಿಸ್ತೀರಲ್ವಾ, ಜಾಯ್ನ್ ಮಾಡಿಸೋದಕ್ಕಿಂತ ಮುಂಚೆ ಫಸ್ಟ್ ಲಿಸ್ಟ್ ಮೇಕಿಂಗ್ ಮಾಡ್ಕೊಳ್ಳಿ. ಮಿನಿಮಮ್ 100 ಮೇಲೆ ಇರಬೇಕು. ನನ್ನ ಕ್ಯಾಲ್ಕುಲೇಷನ್ ಪ್ರಕಾರ ಮಿನಿಮಮ್ 150 ಇರಬೇಕು. ನನ್ನ ಕ್ಯಾಲ್ಕುಲೇಷನ್ ಪ್ರಕಾರ ಮಿನಿಮಮ್ 150 ಇರಬೇಕು. ನಾನು 8:45 ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳಿದೆ, 8:40 ಆಯ್ತು, 48 ಆಯ್ತು. ಲೆಜೆಂಡ್ಸ್ ಏನು ಮಾಡೋಕ್ಕಾಗಲ್ಲ, ಯಾರೋ ಬೈಕೋಬೇಡಿ, 9 ಗಂಟೆ ಆಗೋಗುತ್ತೆ. ಟ್ರೈ ಮಾಡ್ತೀನಿ ಇನ್ನು ಜಲ್ದಿ ಕಂಪ್ಲೀಟ್ ಮಾಡಲಿಕ್ಕೆ. ವೆರಿ ಇಂಪಾರ್ಟೆಂಟ್ ಎಜುಕೇಶನ್ ಇದು. ಪ್ರಾಸ್ಪೆಕ್ಟ್ ಲಿಸ್ಟ್ ನಿಮ್ಮ ಫ್ರೆಂಡ್ ಸರ್ಕಲ್, ರಿಲೇಟಿವ್ ಸರ್ಕಲ್, ಮಿನಿಮಮ್ 150 ಸರ್ಕಲ್ ಲಿಸ್ಟ್ ಮೇಕಿಂಗ್ ಮಾಡಿ. ಅದರಲ್ಲಿ ಕ್ಯಾಟಗರೈಸ್ ಮಾಡಿ, ಸೆಲೆಕ್ಷನ್ ಮಾಡಿ, ಕಸ್ಟಮರ್ಸ್ ಯಾರು, ನಮ್ಮ ಟೀಮ್ಗೆ ಯಾರನ್ನ ಜಾಯಿನ್ ಮಾಡಿಸ್ಕೋಬಹುದು. 3ನೇದು ಪ್ರಾಸ್ಪೆಕ್ಟಿಂಗ್, ಪ್ರಾಡಕ್ಟ್, ಹೌಸ್ ವೈಫ್, ಸ್ಟೂಡೆಂಟ್, ಎಂಪ್ಲಾಯ್, ಸೆಲ್ಫ್ ಎಂಪ್ಲಾಯ್, ರಿಟೈರ್ಡ್ ಪೀಪಲ್, ಇವ್ರನ್ನ ಪ್ರಾಸ್ಪೆಕ್ಟಿಂಗ್ ಅಂದ್ರೆ ತಯಾರಿ ಮಾಡ್ಕೊಳ್ಳಿ. ವೀಕ್ಲಿ VOPಗಾಗ್ಲಿ ಅಥವಾ ಒಂದು ಹೋಮ್ ಮೀಟಿಂಗ್ ಆಗ್ಲಿ ಅಥವಾ ಗ್ರೂಪ್ ಮೀಟಿಂಗ್ ಆಗ್ಲಿ ಮಾಡ್ಲಿಕ್ಕೆ ತಯಾರಿ ಮಾಡ್ಕೊಳ್ಳಿ ಅವ್ರನ್ನ. ಪ್ರಾಸ್ಪೆಕ್ಟಿಂಗ್ ಮೀನ್ಸ್ ತಯಾರಿ. ಆಮೇಲೆ ಇನ್ವಿಟೇಷನ್. ಸೊ ಇನ್ವಿಟೇಷನ್ ಮಾಡ್ಕೊಳ್ಳಿ. ಇನ್ವಿಟೇಷನ್ ವೆರಿ ವೆರಿ ಇಂಪಾರ್ಟೆಂಟ್. ಇನ್ವಿಟೇಷನ್ ಸ್ಟ್ರಾಂಗ್ ಇರಬೇಕು. ನೀವು ಯಾರನ್ನ ಲಿಸ್ಟ್ ಮೇಕಿಂಗ್ ಮಾಡಿರ್ತೀರಾ, ಅವ್ರನ್ನ ಯಾವ ರೀತಿ ತಯಾರಿ ಮಾಡಿರ್ತೀರಾ, ಸಂಡೇ ಪ್ರೋಗ್ರಾಮ್ಗೆ
ಗಂಡ ಹೆಂಡತಿ ಇಬ್ಬರನ್ನು ಕರೆಯೋದು ಮರಿಬೇಡಿ. ಗಂಡ ಕಪಲ್ ಬಂದ್ರೆ ಡಿಸಿಷನ್ ತಗೊಳ್ಳೋದು ಈಸಿ. ನೆಕ್ಸ್ಟ್ ಹೋಗೋಣ, ಟೈಮ್ ಕಡಿಮೆ ಇದೆ. ಪ್ಲಾನ್ ಪ್ರೆಸೆಂಟೇಶನ್ ವೆರಿ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್. ಇದು ನೋಡಿ, ಪ್ಲಾನ್ ಪ್ರೆಸೆಂಟೇಶನ್ ಕೊಡೋದಕ್ಕಿಂತ ಮುಂಚೆ ಕೆಲವು ಪಾಯಿಂಟ್ಸ್ ನ ಮೈಂಡ್ ಸೆಟ್ ಮಾಡ್ಕೊಳ್ಳಿ. ಡ್ರೆಸ್ ಕೋಡ್ ವೆರಿ ವೆರಿ ಇಂಪಾರ್ಟೆಂಟ್. ನೀಟಾಗಿ ಗಂಡು ಇದು ಮದುವೆ ಗಂಡು ತರ, ಮದುವೆ ಹೆಣ್ಣು ತರ ತಯಾರಾಗಿ ಅಷ್ಟು ನೀಟ್ ಆಗಿರಿ. ನಿಮ್ಮ ಡ್ರೆಸ್ ಕೋಡು, ಪಂಕ್ಚುಯಾಲಿಟಿ, ಆನ್ ಟೈಮ್ಗೆ ರೀಚ್ ಆಗೋದು, ಆನ್ ಟೈಮ್ಗೆ ಪ್ರೆಸೆಂಟೇಶನ್ ಕಂಪ್ಲೀಟ್ ಮಾಡೋದು. ಕೆಲವ್ರಿಗೆ ಇನ್ನೊಂದು ಗೊತ್ತಾ ಫ್ರೆಂಡ್ಸ್, ಈ ಟೈಮ್లో ಸಜೆಷನ್ ಕೊಡ್ತೀನಿ. ನಾನು ಅವಾಗ ನಾನು ಕೂಡ ಕ್ರಾಸ್ ಚೆಕ್ ಮಾಡ್ಕೊಳ್ತಾರೆ. ಏನಪ್ಪ ಅಂದ್ರೆ ಕೆಲವರಿಗೆ ಬಾಯಲ್ಲಿ ಸ್ಮೆಲ್ ಬರ್ತಾ ಇರುತ್ತೆ. ಕೆಲವರಿಗೆ ಬಾಯಿ ಎಕ್ಸಸ್ ಆಫ್ ಬಾಡಿ ಹೀಟ್ ಇರೋರಿಗೆ ಬಾಯಿ ಪ್ರತಿದಿನ 3 ಸಲ ವಾಶ್ ಮಾಡ್ಕೋಬೇಕು. ಬಾಯಿ ಸ್ಮೆಲ್ ಬರ್ತಾ ಇಲ್ವಾ ಅವಾಗ ಚೆಕ್ ಮಾಡ್ಕೊಳ್ಳಿ. ಮೌತ್ ಫ್ರೆಶ್ನರ್ ಇರುತ್ತೆ, ಮೌತ್ ಫ್ರೆಶ್ನರ್ ಯೂಸ್ ಮಾಡಿ. ವೆರಿ ವೆರಿ ಇಂಪಾರ್ಟೆಂಟ್ ಇದು. ಬಾಯಿ ಸ್ಮೆಲ್ ಬರ್ತಾ ಇದ್ರೆ ನೀವು ಎಂಥ ಪ್ರೆಸೆಂಟೇಶನ್, ಎಷ್ಟು ನೀಟಾಗಿ ನಾಟೋ ತರ ಪ್ರೆಸೆಂಟೇಶನ್ ಕೊಟ್ಟರು ಕೂಡ ಪ್ರಾಸ್ಪೆಕ್ಟ್ ಜಾಯ್ನ್ ಆಗಲ್ಲ. ಬಾಯಿ ಸ್ಮೆಲ್ ಬರಬಾರ್ದು. ನಾನು ಎಷ್ಟೋ ಸಲ ಬೇರೆಯವ್ರಿಗೆ ಹೇಳೋಣ ಅಂತಿರ್ತೀನಿ, ಅದು ಹೇಳಕ್ಕಾಗಲ್ಲ. ಈ ಸಂದರ್ಭದಲ್ಲಿ ಹೇಳ್ತಾ ಇದೀನಿ, ಅವಾಗ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಬಾಯಿ ಸ್ಮೆಲ್ ಬರ್ತಾ ಇರೋದು ಯಾರೂ ಹೇಳಲ್ಲ. ಸುಮ್ನೆ ಇವ್ರು ದುರ್ನಾತ ಬರ್ತಾ ಇದ್ರು ದೂರ ಇದ್ ಬಿಡ್ತಾರೆ ಹೊರತು ಯಾರು ನೋಡ್ರಿ ಬಾಯಿ ತೊಳ್ಕೊಂಡ್ ಹೋಗ್ರಿ ಅಂತ ನಿಮ್ಗೆ ಅವಮಾನ ಆಗತ್ತೆ ಅಂತ ಹೇಳೋದಿಲ್ಲ. ನಮ್ಗ್ ನಾವೇ ಕ್ರಾಸ್ ಚೆಕ್ ಮಾಡ್ಕೋಬೇಕು. ಅದು ಪಕ್ಕದವ್ರನ್ನ ಕೇಳಿ, ಬಾಯಿ ಸ್ಮೆಲ್ ಬರ್ತಾ ಇದೆಯಾ, ಅನಿಸ್ತಾ ಇದೆಯಾ ತರ, ಅದು ಕೇಳಿ. ಸ್ಮೆಲ್ ಬರ್ತಾ ಇದೆ ಅಂತಂದ್ರೆ ರಪ್ ಅಂತ ಹೋಗಿ ಬಾಯಿ ತೊಳ್ಕೊಂಡ್ ಬಂದು ಆಮೇಲೆ ಪ್ರೆಸೆಂಟೇಶನ್ ಸ್ಟಾರ್ಟ್ ಮಾಡಿ. ಅದನ್ನ ಮಂದಟ್ ಮಾಡ್ಕೊಳ್ಳಿ. ಪಂಕ್ಚುಯಾಲಿಟಿ, ಎಡಿಫಿಕೇಶನ್. ಇದು ವೆರಿ ವೆರಿ ಇಂಪಾರ್ಟೆಂಟ್. ನೀವು ಯಾರನ್ನ ಪ್ರೆಸೆಂಟೇಶನ್ ಕೊಡಿಸ್ಬೇಕು ಅಂತಿದ್ರೆ ಯಾರ ಹತ್ರ ಕೊಡಿಸ್ತೀರಾ ಅವ್ರನ್ನ ಎಡಿಫಿಕೇಶನ್ ಅಂದ್ರೆ ಅವ್ರ ಬಗ್ಗೆ ಸ್ವಲ್ಪ ನಾಜೂಕಾದ ಪದಗಳನ್ನ ಬಳಸಿ ಅವ್ರನ್ನ ಇನ್ವಿಟೇಷನ್ ಮಾಡ್ಬೇಕಾದ್ರೆ ಸ್ವಲ್ಪ ಹೈಲೈಟ್ ಮಾಡಿ ಅವ್ರನ್ನ. ಓಕೆ, ಸೊ ಇವ್ರು ನಮ್ಮ ಅಪ್ಲೈನು, ಇವ್ರು ನಮ್ಮ ಗುರುಗಳು, ಇವ್ರು ನಮ್ಮ ಹೀರೋ, ಸ್ವಲ್ಪ ಹೈಲೈಟ್ ಮಾಡಿ. ಈ ಸಂಸ್ಥೆಗೆ ಆಲ್ರೆಡಿ ಜಾಯ್ನ್ ಆಗಿ ದಿವಸ ಆಗಿದೆ, ಇವ್ರಿಗೆ ಆಲ್ರೆಡಿ ಪ್ರಾಡಕ್ಟ್ ಬಗ್ಗೆ, ಇನ್ಕಮ್ ಬಗ್ಗೆ ನಾಲೆಡ್ಜ್ ಇದೆ ಅಂತ ಎಡಿಫಿಕೇಶನ್ ಮಾಡಿ ಇನ್ವೈಟ್ ಮಾಡಿ ಪ್ರೆಸೆಂಟೇಶನ್ಗೆ. ಅಂಡ್ ಒಂದ್ ವೇಳೆ ನೀವೇ ಪ್ರೆಸೆಂಟೇಶನ್ಗೆ ಕೊಡಬೇಕಾದ್ರೆ ನೀವೇ ಸೆಲ್ಫ್ ಇಂಟ್ರೊಡಕ್ಷನ್ ಮಾಡ್ಕೊಳ್ಳೋ ಪರಿಸ್ಥಿತಿ ಬಂದ್ರೆ ಶೇಕ್ ಹ್ಯಾಂಡ್ ಕೊಡಿ, ನೀಟಾಗಿ ಮಾತಾಡಿ. ನಿಮ್ ಬಗ್ಗೆ ಜಾಸ್ತಿ ಹೊಳ್ಕೊಂತ ಕುತ್ಕೋಬೇಡಿ. ಲೈಟ್ ಆಗಿ ಸಿಂಪಲ್ ಆಗಿ, ಸರ್ ಆಲ್ರೆಡಿ ನಾನು ಜಾಯ್ನ್ ಆಗಿ ಬಿಸ್ನೆಸ್ಗೆ ಸೋಡ್ಸೋ ದಿನಗಳಾಗಿದೆ, ಸೊ ಇಷ್ಟು ಇನ್ಕಮ್ ಅರ್ನ್ ಮಾಡಿದೀನಿ, ತುಂಬಾ ಚೆನ್ನಾಗಿದೆ, ಸೊ ಅದನ್ನ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದೀನಿ ಅನ್ನೋ ತರ ಸೆಲ್ಫ್ ಇಂಟ್ರೊಡಕ್ಷನ್ ಮಾಡ್ಕೊಳ್ಳಿ. ಇಲ್ಲ ಪಕ್ಕದಲ್ಲಿ ನಿಮ್ಮ ಟೀಮ್ ಲೀಡರ್ ಇದ್ರೆ ಅವ್ರ ಹತ್ರ ಎಡಿಫೈ ಮಾಡತ್ರ ಹೇಳಿ ಮೊದಲೇನೆ. ಓಕೆ, ಮೂರನೇದು ಸ್ವಿಚ್ ಆಫ್ ಮೊಬೈಲ್ ಫೋನ್. ಇದು ವೆರಿ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್. ಮೊಬೈಲ್ ಸೈಲೆಂಟ್ ಮಾಡಿ ಉಲ್ಟಾ ಮಾಡೋದನ್ನ ಮರಿಬೇಡಿ. ಸೆಕೆಂಡ್ ಒನ್, ನೋ ಇಂಟ್ರಪ್ಷನ್. ಸೆಂಟ್ರಲ್ಲಿ ಫೋನ್ ಅಟೆಂಡ್ ಮಾಡೋದು, ಮೆಸೇಜಸ್ ನೋಡೋದು, ಇಂಟ್ರಪ್ಷನ್ ಮಾಡಿದ್ರೆ ಸೇಲ್ಸ್ ಕ್ಲೋಸಿಂಗ್ ಆಗಲ್ಲ, ಬಿಸ್ನೆಸ್ ಈಸಿಯಾಗಿ ಕ್ಲೋಸ್ ಮಾಡಕ್ ಆಗಲ್ಲ. ಇದೆಲ್ಲ ಇಂಟ್ರಪ್ಷನ್ ಇರಬಾರ್ದು. ಆಲ್ವೇಸ್ ಕ್ಯಾರಿ ಟೂಲ್ಸ್. ವೆರಿ ವೆರಿ ಇಂಪಾರ್ಟೆಂಟ್ ಇದು. ಎಲ್ಲಿಗೆ ಹೋಗ್ಲಿ ನಮ್ಮ ಪ್ರೊಫೆಷನಲ್ ಟೂಲ್ ಕಿಟ್, ಒಂದು 4-5 ವೈಟ್ ಶೀಟ್, ಚೆನ್ನಾಗಿರೋ ಸಖತ್ತಾಗಿರೋ ಒಂದು ಪೆನ್ನು, ಮತ್ತೆ ನಮ್ಮ ಬ್ರೋಷರ್ಸ್ ಪ್ಲಸ್ ಪ್ರಾಡಕ್ಟ್ ಸ್ಯಾಂಪಲ್, ಟೆಸ್ಟಿಮನಿ, ವಿಡಿಯೋ, ಇವಿಷ್ಟನ್ನು ಆಸ್ ಇದು ಟೂಲ್ಸ್ ಆಗಿ ಬಳಸಿಟ್ಟಿರಿ. ರೈಟ್. ಡ್ರೆಸ್ ಕೋಡ್ ಕಂಪಲ್ಸರಿ, ಒಳ್ಳೆ ಚೆನ್ನಾಗಿರ್ಬೇಕು. ಪಂಕ್ಚುಯಾಲಿಟಿ, ಆನ್ ಟೈಮ್ಗೆ ರೀಚ್ ಆಗೋದು, ಮೌತ್ ಫ್ರೆಶ್ನರ್ ಇಟ್ಕೊಂಡಿರೋದು, ಮತ್ತೆ ನೀಟಾಗಿ ಪ್ರೆಸೆಂಟೇಶನ್ ಕೊಡೋದು. ನೆಕ್ಸ್ಟ್ ಎಡಿಫಿಕೇಶನ್, ಸ್ವಿಚ್ ಆಫ್ ಮೊಬೈಲ್, ನೋ ಇಂಟರಪ್ಷನ್, ಆಲ್ವೇಸ್ ಕ್ಯಾರಿ ಟೂಲ್ಸ್. ನೆಕ್ಸ್ಟ್ ಹೋಗೋಣ, ಫಾಲೋ ಅಪ್. ವೆರಿ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್. ಇದು 24 hours ಬೆಸ್ಟ್, 48 hours ಗುಡ್. ಯಾರೇ ಆಗಲಿ ಪ್ರೆಸೆಂಟೇಶನ್ ಕೇಳಿದ್ಮೇಲೆ ಅವ್ರಿಗೆ ಆ ಒಂದು ಮೆಮೊರಿ 24 ಗಂಟೆ ಮಾತ್ರ ಇರ್ತದೆ. 24 ಗಂಟೆ 48 ಗಂಟೆ ಅಷ್ಟು ಒಳಗಡೆ ಅವ್ರನ್ನ ಜಾಯಿನ್ ಮಾಡ್ಸಕ್ಕಾದ್ರೆ ಈಸಿ. ಆಮೇಲೆ ಅಂತಂದ್ರೆ ಅದೇನ್ ಹೇಳ್ತಾರಲ್ಲ, ಕಬ್ಬಣ ಕಾದಾಗ ಬೆಂಡ್ ಮಾಡ್ಬೋದು, ಇಲ್ಲಾಂದ್ರೆ ಬೆಂಡ್ ಮಾಡಕ್ ಆಗಲ್ಲ ಅನ್ನಂಗೆ ಪ್ರಾಸ್ಪೆಕ್ಟ್ ಅಷ್ಟೇ. ನೀಟಾಗಿ ಪ್ರೆಸೆಂಟೇಶನ್ ಕೇಳಿದ್ಮೇಲೆ ಅದೊಂದು 24 hours ಮಾತ್ರ ಅದು ಮೈಲೇಜ್ ಇರ್ತದೆ. ಅಷ್ಟೊಳಗಡೆ ಅವ್ರನ್ನ ಜಾಯಿನ್ ಮಾಡಿಸ್ಕೊಂಡ್ಬಿಡ್ಬೇಕು. 48 hours ಅಂದ್ರೆ ಸ್ವಲ್ಪ ಲೇಟ್ ಆಗ್ಬೋದು, ಅಷ್ಟೊಳಗಡೆ ಜಾಯಿನ್ ಮಾಡಿಸ್ಕೊಳ್ಳಿ. ಇಲ್ಲಿ ನೋಡಿ, ಪ್ರಮೋಟ್ ರಿಟೇಲಿಂಗ್. ರಿಟೇಲ್ ಈಸ್ ಬ್ಯಾಕ್ ಬೋನ್ ಆಫ್ ಯುವರ್ ಬಿಸ್ನೆಸ್. ಅಪ್ಲೈ ಸೀನಿಯಾರಿಟಿ ಟೆಕ್ನಿಕ್, ಗಿವ್ ಕಾನ್ಫಿಡೆನ್ಸ್, ಇಂಡಸ್ಟ್ರಿ, ಕಂಪನಿ, ಪ್ರಾಡಕ್ಟ್ಸ್, ಪ್ಲಾನ್, ಸಿಸ್ಟಮ್ ಅಂಡ್ ಟೀಮ್. ಇಲ್ಲಿ ಒಂದು ಕ್ಲಾರಿಟಿ ಕೊಡ್ತೀನಿ. ಪ್ರಮೋಟ್ ರಿಟೇಲಿಂಗ್ ಇದೊಂದು ಚೂರು ಎನ್ಲಾರ್ಜ್ ಮಾಡ್ತಾ ಇದೀನಿ, ನೋಡ್ಕೊಳ್ಳಿ, ಕಾಣಿಸುತ್ತಾ ನಿಮ್ಗೆ. ಪ್ರಮೋಟ್ ರಿಟೇಲಿಂಗ್ ಅಂದ್ರೆ ಆದಷ್ಟು ಪ್ರಾಡಕ್ಟ್ ರಿಟೇಲ್ ನ ಪ್ರಮೋಟ್ ಮಾಡಿ ಪ್ರೆಸೆಂಟೇಶನ್ ಕೊಡ್ಬೇಕಾದ್ರೇನೆ. ಮತ್ತೆ ಯಾಕಂದ್ರೆ ರಿಟೇಲ್ ಬ್ಯಾಕ್ ಬೋನ್ ಆಫ್ ಯುವರ್ ಬಿಸ್ನೆಸ್. ರಿಟೇಲ್ ನಿಮ್ಗೆ ಬಿಸ್ನೆಸ್ ಬ್ಯಾಕ್ ಬೋನ್ ಆಗಿರುತ್ತೆ. ಅಪ್ಲೈ ಸೀನಿಯಾರಿಟಿ ಟೆಕ್ನಿಕ್. ಇಲ್ಲಿ ಏನ್ ಗೊತ್ತಾ, ಇವಾಗ ಯಾರಾದ್ರೂ ಒಬ್ರು ಜಾಯ್ನ್ ಆಗ್ಬೇಕು ಅಂತಂದ್ರೆ ಫಾಲೋ ಅಪ್ ಮಾಡ್ಬೇಕಾದ್ರೆ, ಸರ್ ನೋಡಿ ಸರ್ ಸೀನಿಯಾರಿಟಿ ಸಿಗುತ್ತೆ ನಿಮ್ಗೆ. ನಾನು ಒಂದು 20-25 ಜನ ಫ್ರೆಂಡ್ಸ್ ಆಲ್ರೆಡಿ ಪ್ರಿಪೇರ್ ಮಾಡ್ಬಿಟ್ಟಿದ್ದೀನಿ. ಅವ್ರನ್ನ ಜಾಯ್ನ್ ಮಾಡ್ಸೋದಕ್ಕಿಂತ ಮುಂಚೆ ನಿಮ್ಮದು ಜಾಯ್ನ್ ಮಾಡ್ಸೋದು ಉತ್ತಮ ಅಂತ ಹೇಳ್ಬಿಟ್ಟು ಸೀನಿಯಾರಿಟಿ ಸಿಗುತ್ತೆ ಅಂದ್ಬಿಟ್ಟು, ಸೀನಿಯಾರಿಟಿ ಸಿಗುತ್ತೆ ಸರ್, ನಾನು ಆಲ್ರೆಡಿ ಬಿಸ್ನೆಸ್ ಸ್ಟಾರ್ಟ್ ಆಗ್ಬಿಟ್ಟಿದೆ, ಮೊಮೆಂಟಮ್ ಸ್ಟಾರ್ಟ್ ಆಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಸೀನಿಯಾರಿಟಿ, ಇದು ವರ್ಡ್ ತುಂಬಾ ಇಂಪಾರ್ಟೆಂಟ್ ಫ್ರೆಂಡ್ಸ್. ಎರಡನೇದು ಕಾನ್ಫಿಡೆನ್ಸ್ ಕೊಡಿ. ಸರ್ ನಾನ್ ಸಾಥ್ ಕೊಡ್ತೀನಿ ನಿಮ್ಮ ಟೀಮ್ ಬೆಳವಣಿಗೆ, ನೀವು ಸುಮ್ಮನೆ ಪರಿಚಯ ಮಾಡ್ತಾ ಹೋಗಿ ಸರ್, ನಾನ್ ಸಾಥ್ ಕೊಟ್ಟು ನಿಮ್ಮನ್ನ ಬೆಳೆಸ್ತೀನಿ. ಓಕೆ, ಮಕ್ಕಳ ಸ್ಕೂಲ್ ಫೀ ಪೇ ಮಾಡೋದು ಇದರಿಂದ ಬರುತ್ತೆ ಸರ್, ಮತ್ತೆ ನಿಮ್ಮ ಗಾಡಿಗೆ ಫ್ಯೂಯಲ್ ಇದರಿಂದಾನೇ ಬರುತ್ತೆ, ನಿಮ್ಮ ಮನೆ ರೆಂಟ್ ಇದರಿಂದಾನೇ ಬರುತ್ತೆ, ಇಷ್ಟೆಲ್ಲ ಸಪೋರ್ಟ್ ನಾನ್ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಇಂಡಸ್ಟ್ರಿ ಬಗ್ಗೆ ಕಾನ್ಫಿಡೆನ್ಸ್ ಕೊಡಿ. ಈ ಇಂಡಸ್ಟ್ರಿ ಆಲ್ರೆಡಿ ಬೇರೆ ದೇಶಗಳಲ್ಲಿ ಡೆವಲಪ್ ಆಗಿರೋದು ವಿಡಿಯೋಗಳು ಇರ್ಬೋದು, ಪಿಕ್ಚರ್ ಮೆಸೇಜಸ್ ಇರ್ಬೋದು, ಅದನ್ನ ಸ್ಯಾಂಪಲ್ ಸಮೇತ ತೋರಿಸಿ. ಮತ್ತೆ ನಮ್ಮ ಕಂಪ್ನಿ
ಕಂಪ್ನಿ ಬಗ್ಗೆ, ಮ್ಯಾನೇಜ್ಮೆಂಟ್ ಬಗ್ಗೆ. ವೈಬ್ರೆಂಟ್ ಹೈಟೆಕ್ ಟೀಮ್ ಬಗ್ಗೆ ಹೇಳೋದನ್ನ ಮರಿಬೇಡಿ. ನಮ್ ಸಿಸ್ಟಮ್ ಬಗ್ಗೆ, ವೈಬ್ರೆಂಟ್ ಹೈಟೆಕ್ ಟೀಮ್ ಏನೊಂದು ಸಪೋರ್ಟ್ ಮಾಡ್ತಾ ಸಿಸ್ಟಮ್ ಬಗ್ಗೆ ಹೇಳೋದು ಮರಿಬೇಡಿ, ನಮ್ ಟೀಮ್ ಬಗ್ಗೆ. ರೈಟ್, ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಹೊರಟೋಗ್ಬಿಡೋಣ. 7ನೇ ಪಾಯಿಂಟ್, ಸೇಲ್ಸ್ ಕ್ಲೋಸಿಂಗ್, ವೆರಿ ವೆರಿ ಇಂಪಾರ್ಟೆಂಟ್. ಪ್ರಾಡಕ್ಟ್ ಡೆಲಿವರಿ ಇಮಿಡಿಯೇಟ್ಲಿ ಥ್ರೋ ಯುವರ್ ವಿಝೋನ್, ಚೆಕ್ KYC ಅಪ್ಡೇಷನ್, ವೆರಿ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್. ಎಷ್ಟೋ ಜನ KYC ಅಪ್ಡೇಟ್ ಮಾಡಲ್ಲ, ಮೇಡಮ್ ಪೇಔಟ್ ಬಂದಿಲ್ಲ ಅಂತ ಮೆಸೇಜ್ ಹಾಕ್ಬಿಡ್ತಾರೆ. KYC ಅಪ್ಡೇಟ್ ಮಾಡೋದು ಮಸ್ಟ್. ಫಾರ್ ದ ಫಸ್ಟ್ ಟೈಮ್ ಇನ್ ಇಂಡಿಯಾ ನಾನ್ ನೋಡ್ರೋ ನೆಟ್ವರ್ಕ್ ಮಾರ್ಕೆಟಿಂಗ್ ಎಲ್ಲಾ ಕಂಪ್ನಿಗಳಲ್ಲೂ ಅಡ್ವಾನ್ಸ್ಡ್ ಸಿಸ್ಟಮ್ ಮಾಡಿದ್ದಾರೆ. ಶರೀಫ್ ಸರ್ಗೆ ಥ್ಯಾಂಕ್ಸ್ ಹೇಳ್ಬೇಕು, ಉಪ್ಪಿ ಸರ್ಗೆ ಥ್ಯಾಂಕ್ಸ್ ಹೇಳ್ಬೇಕು, ನಮ್ಮ ರಘುಪತಿ ನಾಗೇಶ್ವರ ಸರ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ತುಂಬಾ ಸಿಸ್ಟಮೆಟಿಕ್, ಈಸಿ ಮಾಡ್ಬಿಟ್ಟಿದ್ದಾರೆ. ರಿಯಲಿ ಗ್ರೇಟ್ ಅಂತ ಹೇಳ್ತೀನಿ ಮ್ಯಾನೇಜ್ಮೆಂಟ್ಗೆ. ಏನಕ್ಕಪ್ಪ ಅಂದ್ರೆ KYC ಏನ್ ಗೊತ್ತಾ, ಪ್ಯಾನ್ ನಂಬರ್, ಆಧಾರ್ ನಂಬರ್ ಅಲ್ಲ, ಪ್ಯಾನ್ ನಂಬರ್, ಬ್ಯಾಂಕ್ ಅಕೌಂಟ್, IFSC ಕೋಡ್ 3 ಇದ್ರೆ ನಿಮ್ಮ KYC ಕ್ಲಿಯರ್. ನಾನು ಎಷ್ಟೋ ಕಂಪ್ನಿಗಳಲ್ಲಿ ನೋಡಿದೀನಿ, ಫೋಟೋ ಸಮೇತ ಅಪ್ಲೋಡ್ ಮಾಡ್ಬೇಕು, OTP ಬರುತ್ತೆ, ಸ್ಟೋರಿ ವಗೈರಾ ಸೋದಿ ಎಲ್ಲ ಇರ್ತವೆ. ಇದರಲ್ಲಿ ಫಾರ್ ದ ಫಸ್ಟ್ ಟೈಮ್ ಇನ್ ದ ಹಿಸ್ಟರಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಹಿಸ್ಟರಿ, ಪ್ಯಾನ್ ನಂಬರ್, OTP ಬರಲ್ಲ, ಅಪ್ರೂವ್ಡ್ ಅದು ಬರ್ತದೆ. ಮತ್ತೆ ಬ್ಯಾಂಕ್ ಅಕೌಂಟ್ ನಂಬರ್ ಒಂದ್ ಅಕ್ಷರ ಮಿಸ್ಟೇಕ್ ಆಗ್ಬಾರ್ದು. IFSC ಕೋಡ್ ಹಾಕ್ಬೇಕಾರೆ 0ನ O ಮಾಡೋದು, Oನ 0 ಮಾಡೋದು ಮಾಡಬಾರದು. ಕರೆಕ್ಟ್ ಆಗಿ ಹಾಕಿದ್ದೆ ಅದಲ್ಲಿ ಪೇಔಟ್ ಆಟೋಮೆಟಿಕಲಿ ಆನ್ ಟೈಮ್ಗೆ ಬಂದು ತಲುಪುತ್ತೆ. ಅಂಡ್ ಪ್ರಾಡಕ್ಟ್ ಡೆಲಿವರಿ ಇಮಿಡಿಯೇಟ್ಲಿ. ನೋಡಿ, ನಮ್ಮಲ್ಲಿ ಇದೊಂದು ವೆರಿ ವೆರಿ ಇಂಪಾರ್ಟೆಂಟ್. ಪ್ರಾಡಕ್ಟ್ ಕಸ್ಟಮರ್ ದುಡ್ಡು ಹಾಕಿ ಜೋಶಲ್ಲಿ ಪ್ರಾಡಕ್ಟ್ ಹೊರಟೋಯ್ತು ಅವ್ರಿಗೆ ಅಂದ್ರೆ ಬಿಸ್ನೆಸ್ ಅಷ್ಟೇ ಜೋಶಲ್ಲಿ ಮಾಡ್ಬಿಡ್ತಾರೆ. ಅವ್ರು ಯಾವ ಟಯರ್ಡ್ ಆಗಿ ಕೇಳಿ ಸಾಕಾಗಿ ಬೇಜಾರಾದ್ಮೇಲೆ ನಾವು ತಗೊಳ್ಳೋ ಪ್ರಾಡಕ್ಟ್ ಕೊಟ್ವಿ ಅಂದ್ರೆ ಕಸ್ಟಮರ್ ಎಲ್ಲಿಂದ ಫಾಸ್ಟ್ ಆಗಿ ಗ್ರೋತ್ ಆಗಿ ಮಾಡ್ತಾರೆ. ಪ್ರಾಡಕ್ಟ್ ಡೆಲಿವರಿ ಇಮಿಡಿಯೇಟ್ಲಿ ಥ್ರೂ ಯುವರ್ ವಿಝೋನ್ ಬಗ್ಗೆ ತುಂಬಾ ನಾಲೆಡ್ಜ್ ತಗೊಂಡಿದ್ದೀರಾ. ವಿಝೋನ್ ಇನ್ನಷ್ಟು ವಿಚಾರ ತಿಳ್ಕೊಳ್ಳಿ. ವಿಝೋನ್ ಪ್ರತಿಯೊಬ್ಬರಿಗೂ ಬೇಕಾಗಿದೆ. ಫಸ್ಟ್ ಟೈಮ್ ಈ ಸಂಸ್ಥೆ ವಿಝೋನ್ ಅಂತ ಒಂದು ಸಿಸ್ಟಮ್ ಕ್ರಿಯೇಟ್ ಮಾಡಿದ್ರೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಟು ದಿಸ್ ಮ್ಯಾನೇಜ್ಮೆಂಟ್. ಒಳ್ಳೆ ಒಂದು ಅವಕಾಶ ಮಾಡ್ಕೊಡ್ತಾರೆ ನಮ್ಗೆಲ್ಲಾನು. ವಿಝೋನ್ ಮುಖಾಂತರ ಒಳ್ಳೆ ಪ್ರಾಫಿಟ್ ಮಾಡ್ಬೋದು. ಮನೆಗೆ ಪ್ರಾಫಿಟ್ ಆಗ್ಬೇಕು, ಮನೆ ವಿಝೋನ್ ಆಗ್ಬೇಕು. ನೆಕ್ಸ್ಟ್ ಹೋಗೋಣ. ವೆರಿ ವೆರಿ ಇಂಪಾರ್ಟೆಂಟ್, ಡ್ಯೂಪ್ಲಿಕೇಶನ್. ಅಟೆಂಡ್ VBT, ವಿಕ್ಟೋಸ್ ಬೇಸಿಕ್ ಟ್ರೈನಿಂಗ್. ಪ್ರತಿ ವಾರನು ವಿಕ್ಟೋಸ್ ಬೇಸಿಕ್ ಟ್ರೈನಿಂಗ್ ನ ಅಟೆಂಡ್ ಮಾಡಿ. ಓಕೆ, ಅಚೀವ್ ಫಾಸ್ಟ್ ಟ್ರ್ಯಾಕ್ ಅಂಡ್ ಮೇಕ್ ಶೂರ್ ಯುವರ್ ಟೀಮ್ ಅಚೀವರ್ಸ್ ಫಾಸ್ಟ್ ಟ್ರ್ಯಾಕ್. ನೋಡಿ, ನೀವು ಅಚೀವ್ಮೆಂಟ್ ಮಾಡಿ, ನಿಮ್ಮ ಟೀಮ್ ಅವ್ರನ್ನು ಫಾಸ್ಟ್ ಟ್ರ್ಯಾಕ್ ಅಚೀವ್ಮೆಂಟ್ ಮಾಡೋ ತರ ಮಾಡಿ ಸಾಕು. ನೀವು ಮ್ಯಾಕ್ಸ್ ಅಂದ್ರೆ 9 ರಿಂದ 10, 12 ವಾರದ ಒಳಗಡೆ ಕ್ಯಾಪಿಂಗ್ ಬಂದ್ಬಿಡ್ತೀರಾ. 3 ತಿಂಗಳ ಒಳಗಡೆ ನೀವು ಕ್ಯಾಪಿಂಗ್ ಬಂದ್ಬಿಡ್ತೀರಾ. ಕ್ಯಾಪಿಂಗ್ ಅಂದ್ರೆ ವಾರಕ್ಕೆ 3,60,000 ರೂಪಾಯಿ, ವಾರಕ್ಕೆ 3,60,000 ರೂಪಾಯಿ. ಲಾಸ್ಟ್ ಅಲ್ಲಿ ಒಂದು ಪೇಜ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಡ್ರೀಮ್ ಬಗ್ಗೆ, ಕನಸು ಬಗ್ಗೆ. ಲೆಜೆಂಡ್ಸ್ ಅಬ್ದುಲ್ ಕಲಾಂ ಹೇಳಿರೋದು, ಡ್ರೀಮ್ ಇಸ್ ನಾಟ್ ದಟ್ ವಿಚ್ ಯು ಸಿ while sleeping, it's something that doesn't let you sleep. ಅಂದ್ರೆ ಇದು ನಿದ್ದೆ ಮಾಡ್ತಾ ಇರ್ಬೇಕಾದ್ರೆ ನೀವು ಕನಸು ಕಾಣೋದಲ್ಲ, ನಿಮ್ಮನ್ನ ನಿದ್ದೆ ಮಾಡಕ್ಕೆ ಬಿಡದಿರ ಕಾಡಿಸೋದೇ ಕನಸು ಅಂತಾರೆ. ನಿದ್ದೆ ಮಾಡ್ಬೇಕಾದ್ರೆ ಕಾಣೋದು ಕನಸಲ್ಲ. ಮೀನ್ಸ್ ಕರೆಕ್ಟ್, ನೀವು ಕರೆಕ್ಟ್ ಆಗಿ ಡ್ರೀಮ್ ಸೆಟ್ ಆಯ್ತು ಅಂದ್ರೆ ನಿಮ್ ನಿದ್ದೆ ಬರಲ್ಲ. ಇವಾಗ ಬುಲೆಟ್ ತಗೋಬೇಕು ಅಂತಿದ್ದೀರಾ, ಅಥವಾ ಬಂಗ್ಲೆ ತಗೋಬೇಕು ಅಂತಿದ್ದೀರಾ, ಕಾರ್ ತಗೋಬೇಕು ಅಂತಿದ್ದೀರಾ, ಗೋಲ್ಡ್ ಪರ್ಚೇಸ್ ಮಾಡ್ಬೇಕು ಅಂತಿದ್ದೀರಾ, ಸಮಥಿಂಗ್ ಎಲ್ಸ್ ಇನ್ನೂ ಏನೋ ಮಾಡಬೇಕು ಅಂತಿದ್ದೀರಾ, ಅದು ಕರೆಕ್ಟ್ ಆಗಿ ನಿಮ್ ಮೈಂಡಲ್ಲಿ ಕೂತ್ಕೊಂಡ್ರೆ ನಿಮ್ ನಿದ್ದೆ ಬರಲ್ಲ. ಅರ್ಧರಾತ್ರಿ ನೋಡಿದ್ರು ಅದನ್ನೇ ನೆನ್ಪು ಮಾಡ್ಕೊಂಡು ಕೂತ್ಕೊಂಡಿರ್ತೀರಾ. ಅವಾಗ ಟೀಮ್ ಕಟ್ತೀರಾ. ಎಂತ ಟೀಮ್ ಕಟ್ತೀರಾ ಅಂದ್ರೆ ವಜ್ರದ ಟೀಮ್ ಕಟ್ಬಿಡ್ತೀರಾ. ಸೊ ಅದನ್ನೇ ಅಬ್ದುಲ್ ಕಲಾಂ ಸರ್ ಹೇಳಿದ್ದಾರೆ. ಅಂಡ್ ವಿಕ್ಟಸ್ ಎಕ್ಸ್ಪರ್ಟ್ಸ್ ಲೆಜೆಂಡ್ಸ್ ಎಕ್ಸ್ಪರ್ಟ್ ಕಾರ್ನಿವಲ್, ಗೆಟ್ ರೆಡಿ 9th and 10th and 11th. ಮೊದಲು ಬರೀ ನಾವು 9 to 10 ನೋಡ್ತಿದ್ವಿ. ಇವಾಗ ಡೇಟ್ ಚೇಂಜ್ ಮಾಡಿದ್ರೆ 9, 10, 11 2 night 3 days at 5-star ಪ್ರಾಪರ್ಟಿ. ಕಂಪನಿಯ ಫಸ್ಟ್ ಇಯರ್ ಆನಿವರ್ಸರಿ ಸೆಲೆಬ್ರೇಷನ್. ಭಾರತದ ಭೂಪಟದಲ್ಲಿ ಈ ಸಂಸ್ಥೆ ಇಷ್ಟೊಂದು ಮುಂದಕ್ಕೆ ಬರುತ್ತೆ ಅಂತ ನಾವು ಗೆಸ್ ಕೂಡ ಮಾಡಿರಲಿಲ್ಲ. 5-star ಪ್ರಾಪರ್ಟಿನಲ್ಲಿ ಕಂಪ್ಲೀಟ್ಲಿ ಕಾಂಪ್ಲಿಮೆಂಟರಿ ಆಗಿ ಪ್ರೋಗ್ರಾಮ್ ಅನ್ನ ಕೊಟ್ಟಿದ್ದಾರೆ. ಅಕಾಮಿಡೇಷನ್, ಫುಡ್, ಇವೆಂಟ್, ಎವ್ರಿಥಿಂಗ್ ಫ್ರೀ. ಯಾರಿಗೋಸ್ಕರ? ಓನ್ಲಿ ಇಬ್ಬರಿಗೆ. ಯಾರು 1,20,000 ರೂಪೀಸ್ ಇನ್ಕಮ್ ತಗೊಂಡಿರ್ತಾರೆ, ಯಾರು ಎಕ್ಸ್ಪರ್ಟ್ ರ್ಯಾಂಕ್ ಆಗಿರ್ತಾರೆ ಅವ್ರಿಗೆ ಫ್ರೀ. ಯಾರು ವಿಝೋನ್ 2 times ಅಪ್ಲೋಡ್ ಮಾಡ್ಕೊಂಡಿರ್ತಾರೆ, ವಿಝೋನ್ 2 times ಅಪ್ಲೋಡ್ ಮಾಡ್ತಾರೆ, ಅವ್ರಿಗೆ ಫ್ರೀ. ಲೆಜೆಂಡ್ಸ್ ವಿಝೋನ್ ಅಪ್ಲೋಡ್ ಮಾಡ್ಕೊಳ್ಳಿ. ಮಿಸ್ ಮಾಡ್ಬೇಡಿ ಆಪರ್ಚುನಿಟಿನ. ವಿಝೋನ್ ಅಪ್ಲೋಡ್ ಮಾಡ್ಕೊಳ್ಳಿ. ಈ ಒಂದು ಇದನ್ನ ಮಿಸ್ ಮಾಡ್ಕೋಬೇಡಿ. ಆಲ್ ದಿ ಬೆಸ್ಟ್ ಗೈಸ್. ಲಾಸ್ಟ್ ಥ್ಯಾಂಕ್ ಯು. ಓಕೆ, ಸೊ 1 ನಿಮಿಷ ಬಂದೆ ನಾನು. ರೈಟ್, ಎಸ್ ಲೆಜೆಂಡ್ಸ್, ವೆರಿ ವೆರಿ ಇಂಪಾರ್ಟೆಂಟ್. ಇಷ್ಟೊತ್ತು ಟ್ರೈನಿಂಗ್ ಕೊಟ್ಟಿದ್ದೀನಿ, ಒಳ್ಳೆ ಚೆನ್ನಾಗಿತ್ತು. ಒಳ್ಳೆ ಟ್ರೈನಿಂಗ್ ಮಾತ್ರ. ಕರೆಕ್ಟಾಗಿ 9 ಗಂಟೆಗೆ ಮುಗಿಸಿದೀನಿ. ಆಕ್ಚುಲಿ ಐ ಸಪೋಸ್ ಟು ಕಂಪ್ಲೀಟ್ 8:45. ಶುರು ಮಾಡಿದ್ದು ಲೇಟ್. ಸೊ ಎಲ್ಲರೂ ಜಾಸ್ತಿ 100 ಜನರ ಮೇಲೆ ಬರಕ್ಕಾಗಿಲ್ಲ ಅನ್ಸುತ್ತೆ. ತುಂಬಾ ಪ್ರಾಬ್ಲಮ್ ಆಗಿದೆ ಅನ್ಸುತ್ತೆ. ಇರ್ಲಿ, ನೆಕ್ಸ್ಟ್ ಟೈಮ್ ಈ ಟ್ರೈನಿಂಗ್ ಹೇಗೆ ಇನ್ನೊಂದ್ಸಲ ನಾನು ತಗೊಳ್ತೀನಿ. ಸೊ ಈ ಟ್ರೈನಿಂಗ್ ನ ಇನ್ನೊಂದ್ಸಲ ತಗೊಳ್ತೀನಿ ನಾನು.
ಕನ್ಫರ್ಮ್ಡ್ ಇನ್ನೊಂದ್ಸಲ ತಗೊಳ್ತೀನಿ. ವೆರಿ ನೈಸ್ ಟ್ರೈನಿಂಗ್ ಇದು, ನಮ್ಮೆಲ್ರಿಗೂ ಬೇಕಾಗಿರ್ತಕ್ಕಂಥ ಟ್ರೈನಿಂಗ್ ಇದು. ಇನ್ನೊಂದ್ಸಲ ಕೊಡೋಣ ನಿಮ್ಗೆಲ್ರಿಗೂ. ಇದು ಮಂದಟ್ ಮಾಡ್ಸೋಣ, ನಿಮ್ಮನ್ನ ಟ್ರೈನರ್ ತರ ತಯಾರು ಮಾಡೋರು ನಾವು ನಿದ್ದೆ ಮಾಡಲ್ಲ. ಅಂಡ್ 26-27 ಟ್ರೈನಿಂಗ್ ಇದೆ, ಲೆಜೆಂಡ್ಸ್. ಸೊ ಗೋಲ್ಡನ್ ಚಾನ್ಸ್ ಕೈಯಲ್ಲಿದೆ, ಟ್ರೈನಿಂಗ್ ಮಿಸ್ ಮಾಡ್ಕೋಬೇಡಿ. ಆಲ್ ದ ಬೆಸ್ಟ್ ಗೈಸ್, ನೈಸ್ ಈವ್ನಿಂಗ್. ಒಂದ್ ನಿಮಿಷ ಸರ್, ಥ್ಯಾಂಕ್ ಯು ಸೋ ಮಚ್. గుడ్ ఈవినింగ్. నాకు తెలుసు అందరికి ఆకలిస్తుంది, చాలా తొందరగా ఉంది బయటికి వెళ్ళడానికి. కరెక్ట్ ఆర్ వాట్? సో గైస్, ఐ వాంట్ టు టెల్ యూ ఫ్యూ థింగ్స్. చాలా ఫాస్ట్ గా కంప్లీట్ చేస్తాం. అద్భుతం జరగక ముందు ఎవరు గుర్తించరు, అద్భుతం జరిగిన తర్వాత ఎవరు గుర్తించాల్సిన అవసరం లేదు. వాట్ ఇస్ దట్ అద్భుతం? ఏంటా అద్భుతం చెప్పండి, నేను చెప్తాను. November 2nd, 2023, the Victos born. The first week turnover 22 lakh. We are very happy. చాలా ఆనందపడ్డాం, చాలా ఎక్సైట్ అయ్యాం. The next week Diwali holidays. It will come down to 8 lakhs. How much? 8 lakhs. So guys, then after that, slowly, it will pick up. అండ్ నౌ నేను అందుకే చెప్తున్నాను, అద్భుతం జరగక ముందు ఎవరు గుర్తించరు, ఎవరు నమ్మరు కూడా. అద్భుతం జరిగిన తర్వాత ఎవరు గుర్తించాల్సిన అవసరం లేదు, వాళ్ళే నమ్మేస్తారు. కరెక్ట్ ఆర్ వాట్? సో అద్భుతమే విత్ విక్టోస్ లైసెన్సెస్. వై ఐ యామ్ టెల్లింగ్ దట్? ఎంతో కష్టపడితే ఫస్ట్ వీక్ 22 lakh టర్న్ ఓవర్ క్రియేట్ చేస్తే, అవలీలగా ఆటోమేటిక్ గా without any push, without any giving pressure, the last week turnover 1 crore 10 lakh. So 22 lakh ki 8 lakh కష్టపడిన ఈ కంపెనీ ఈ రోజు లాస్ట్ వీక్ ఎవ్రీ వీక్ మోర్ దెన్ 1 crore టర్నోవర్ క్రాస్ చేసింది. అందుకే నేను మళ్ళా చెప్తున్నాను, అద్భుతం జరగక ముందు ఎవరు గుర్తించాల్సిన అవసరం లేదు, అద్భుతం జరిగిన తర్వాత. ఓకే గైస్, and one more I want to tell you. You see, ఏ కాలేజీలో అయినా సరే ఎడ్యుకేషన్ అడగకుండా కమ్అవుట్, కాలేజ్ నుంచి బయటకు వచ్చిన తర్వాత ఎడ్యుకేషన్ అడగకుండా జాబ్ ఇచ్చే కంపెనీ ఏదైనా ఉందా? కులం అడగకుండా అడ్మిషన్ ఇచ్చే స్కూల్ ఏదైనా ఉందా? ఈ రెండు అడగకుండా ఆపర్చునిటీ విక్టోస్ లైసెన్స్ మీకు. ఈవెన్ వయసు అడగకుండా కూడా ఈ కంపెనీ మీకు ఆపర్చునిటీ ఇస్తుంది. 52 సంవత్సరాలు దాటినా సరే, 62 సంవత్సరాలు దాటినా సరే, మీ బాడీలో సత్తా ఉంటే, మీ బాడీలో కనుక ఎనర్జీ ఉంటే, యూ కెన్ ఎర్న్ 3,60,000 ఎవ్రీ వీక్. అది వెరీ పడ్డా రియల్లీ ఎవరైతే ఛార్జింగ్ గా ఉంటారో, ఎప్పుడు కంటిన్యూస్ గా ఛార్జింగ్ గా ఉంటారో వాళ్ళకు మాత్రమే సక్సెస్ వస్తుంది. ఇందాక ఒక మంచి క్వశ్చన్ అడిగాడు ఓ శ్రీనివాస్, హీరో, విలన్ అండ్ కమెడియన్. కరెక్ట్ ఆర్ వాట్? సో మనం ఏదైనా మూవీకి వెళ్తే హీరో ఎలా ఉండాలి అంటే, ఫ్రమ్ ఫస్ట్ బిగినింగ్ నుంచి ద ఎండ్ కార్డ్ పడేంత వరకు హీరో ఎనర్జెటిక్ గా ఉండాలి. కరెక్ట్ ఆర్ వాట్? అతను అడిగినప్పుడు అందరూ ఏం చెప్పారు, హీరోగా ఉండాలన్నా, విలనా, కమెడియనా? బట్ ఇప్పుడు నేను మీ అందరిని అడుగుతున్నాను, 3 hours ఎనర్జీ మనం కనుక చూపించకపోతే మనం ఏమంటాం? హలో, 3 hours ఎనర్జీ చూపించకపోతే మనల్ని ఏమంటారు? గట్టిగా చెప్పండి, గట్టిగా. దెన్ హూ ఆర్ యూ? ఇప్పుడు నేను అడుగుతున్నాను. సో నాకు నేను చెప్తున్నాను, ఐఎమ్ రియల్లీ హీరో. మిమ్మల్ని నేను అడుగుతున్నాను, నేను గట్టిగా చెప్పగలుగుతున్నా, ఐఎమ్ రియల్ హీరో. ఆర్ యూ? ఎస్ కాదు, ఆర్ యూ? సే ఐఎమ్ రియల్ హీరో. చెప్పండి లౌడ్లీ.
అంటే ఎక్కడో మీకు అనుమానం ఉంది. మేబీ చాలా మంది ఎక్కువగా జెంట్సే ఉన్నారు. వారి ఇంటికి వెళ్తే వాళ్ళ ఆవిడ చెప్పాలేమో మీరు హీరో అని. ఆవిడ ఒప్పుకోదు కాబట్టి మీరు చెప్పట్లేదు. రైట్ ఆర్ రాంగ్? హలో. సో గైస్, ఆపర్చునిటీ అనేది నిజంగా ఎంత వరం అంటే, వయసు చూడట్లేదు, క్యాష్ చూడట్లేదు, అండ్ ఎడ్యుకేషన్ చూడట్లేదు, మీకు టాలెంట్ ఉందా, స్కిల్ ఉందా, ఇవన్నీ ఏమి చూడట్లేదు. సో విక్టోస్ లైఫ్ సైన్సెస్ నిజంగా చెప్తున్నాను, ఈ ఆపర్చునిటీని మీరు తీసుకుని ఈ విక్టోస్ లోకి వచ్చినప్పుడు మీ స్కిల్ డెవలప్ అవుతుంది, మీ ఎడ్యుకేషన్ పెరుగుతుంది, మీ నాలెడ్జ్ పెరుగుతుంది, ఎవ్రీథింగ్. సో మీకు అన్ని యాంగిల్స్ లో మీరు సక్సెస్ఫుల్ గా ఒక పర్సనాలిటీగా తయారవుతారు. దట్ ఈస్ వాట్ వీఆర్ డూయింగ్ క్యారీ. అది రెడీ పదా? హలో. సో భగవద్గీతలో ఒక శ్లోకం ఉంది, పరిత్రాణాయ సాధూనాం వినాశాయ చతుష్కృతాం సంభవామి యుగే యుగే. కరెక్ట్ ఆర్ వాట్? దీని అర్థం అందరూ ఏమనుకుంటారంటే, ఏదైనా కష్టం వచ్చినప్పుడు, ఏదైనా విపత్తు వచ్చినప్పుడు, ఏదైనా ఆపద వచ్చినప్పుడు మనకి దేవుడు వచ్చి కాపాడతారనుకుంటారు. బట్ గైస్, ఐఎమ్ టెల్లింగ్ టు యూ, కలియుగంలో దేవుణ్ణి ఏం చెప్తారంటే, ద గాడ్ నో మోర్, గాడ్ నాట్ దేర్ అదర్. ఎక్కడున్నాడు? బయట లేడు, విత్ ఇన్ యూ. ద సంభవామి యుగే యుగే అంటే సంభవామి ఎవరెవరు? దట్స్ యూ. నీ ఫ్యామిలీ కోసం, నీ కోసం, నీ కుటుంబం కోసం నీవు మరలా నిన్ను తయారు చేసుకోవాలి. దట్ ఈస్ వాట్ గాడ్ విత్ ఇన్ యూ గైస్. ఐ ఫీల్ ద గాడ్ విత్ ఇన్ మీ. రైట్ ఆర్ రాంగ్? ఎందుకు చెప్తున్నాను అంటే, మేము చాలా సార్లు ఆలోచించాం. 4 years నేను చాలా ఖాళీగా ఉన్నాను. ఏం బిజినెస్ చేయాలి, ఎక్కడైనా మంచి ఆపర్చునిటీ దొరుకుతుందా, ఎక్కడైనా మంచి అవకాశం దొరుకుతుందా చూస్తూ ఉన్నాను. దాన్ని ఒక రోజు థాట్ వచ్చింది. ఉపేందర్ ఖమ్మం నుంచి పొద్దున్నే 4 గంటలకు లేచి మా ఇంటికి వచ్చాడు. సో హీ గివెన్ అ థాట్, సార్ వాడెవడో ఇచ్చేది ఆపర్చునిటీ, మనమే క్రియేట్ చేద్దాం సార్ ఆపర్చునిటీ. దట్స్ వాట్ ఇట్ వాస్. సో దెన్ అప్పుడు అనిపించింది నాకు, సంభవామి ఎక్కడో యుగే యుగే కాదు, సంభవామి ఇన్సైడ్ యుగే యుగే. కరెక్ట్ ఆర్ వాట్? హలో. దెన్ నేను మీ అందరికీ చెప్తున్నాను గైస్, అలా ఈ విక్టోస్ స్టార్ట్ అయింది. దెన్ ఐ టెల్ యూ, మేము అనుకోలేదు. రియల్లీ ఐఎమ్ వెరీ వెరీ హ్యాపీ. కారణం ఏంటి అంటే, నేను ఈ బిజినెస్ ని మొదలు పెట్టాం, బట్ దీన్ని ఎలా తీసుకెళ్ళాలి. సో యాజ్ ఎ లీడర్ గా, మోటివేషన్ స్పీకర్ గా నేను మాట్లాడగలుగుతాను, ప్రభావితం చేయగలుగుతాను, బాగా కరెక్ట్ గా పీపుల్ ని, లీడర్షిప్ ని తయారు చేయగలుగుతాను. బట్ అడ్మినిస్ట్రేషన్ వైజ్ ఇట్ ఈస్ వెరీ డిఫికల్ట్. నాకు అది తెలియదు, కొత్త. బట్ నేను ఏం చెప్పి షరీఫ్ గారిని ఒప్పించాలి నాకు తెలియదు. నేనేం చెప్పి షరీఫ్ గారిని ఒప్పించాలి, షరీఫ్ గారు ఒప్పుకుంటారా లేదా అనేది నాకు చాలా భయం. బట్ సడన్లీ నేను ఒక రోజు చెప్పినప్పుడు ఆయన ఏ మూడ్ లో ఉన్నాడో నాకు తెలియదు. నేను ఎప్పుడైతే చెప్పానో, ఈ సెట్ ఓకే నాకు గో హ్యాడ్, నీ వెనక నేను ఉన్నానని చెప్పాడు. ఐఎమ్ రియల్లీ టెల్లింగ్ టు యూ గైస్, కంపెనీని నేను మొదలు పెడితే ఈ కంపెనీకి బ్యాక్ బోన్, వెన్నెముక ఇమ్దాదుల్లా షరీఫ్ గారు. సో వాట్ ఈస్ విక్టోస్ ఫ్యూచర్? సో నేను ఖచ్చితంగా మరలా మీకు ఒక విషయం చెప్పగలుగుతున్నాను. ఇది కేవలం సక్సెస్ కి కొలమానం మనీ కాదు, పేరు కాదు. నేను నమ్మేది మనీ కాదు, పేరు కాదు, ఎవరైనా వస్తే మనల్ని రెస్పెక్ట్ చేసేది ఇది కాదు. సో సక్సెస్ కి నా దృష్టిలో కొలమానం ఆఫ్టర్ 10 years హౌ సాటిస్ఫై యు ఆర్. మీరు ఎంత సంతృప్తితో ఉన్నారు, ఇది మొదలు పెట్టిన తర్వాత 10 సంవత్సరాల తర్వాత ఎంత సంతృప్తితో ఉన్నారు అనేదే నాకు తెలిసిన కొలమానం. ఖచ్చితంగా 10 సంవత్సరాల తర్వాత చెప్తున్నాను, మేము అత్యంత సంతోషంగా ఉండబోతున్నాం. నిజంగా గుండె మీద చేసుకుని చెప్తున్నాను, వీఆర్ గోయింగ్ టు రిమార్కబుల్ థింగ్స్ టు దిస్ ఇండస్ట్రీ. అండ్ వై ఐఎమ్ టెలింగ్ దట్, ఎందుకు చెప్తున్నాను అంటే, సో గైస్, నేను ఒక హోటల్ పెడితే 10 మందికి ఉద్యోగం ఇవ్వచ్చు. కరెక్ట్ ఆర్ వాట్? హలో. నేను ఏదైనా ఇంకా పెద్ద సంస్థ పెడితే 100 మందికి ఇవ్వచ్చు, ఇంకా పెద్ద సంస్థ పెడితే 1000 మందికి ఇవ్వచ్చు. కానీ ఒక్క విషయం చెప్తున్నాను, లాస్ట్ వీక్ 1160 మందికి పే అవుట్ సెల్లింగ్. 1160 people కి 1160 మందికి పే అవుట్ సెల్లింగ్. దట్ మీన్స్ వారానికి 1100 మందికి ఆపర్చునిటీని
నేను ఈ 8 నెలల్లో మనం క్రియేట్ చేయగలిగినప్పుడు ఆఫ్టర్ 10 years వాట్స్ గోయింగ్ హ్యాపన్ గైస్? ద మేబీ ఈవెన్ నేను నమ్మట్లేదు, నాకు కూడా నమ్మశక్యంగా లేదు. యాక్చువల్ గా 1100 మందికి 1000 పీపుల్ కి ఎవ్రీ వీక్ కమిషన్ రిలీజ్ చేస్తామన్న బిలీఫ్ నేనైతే ఇనిషియల్ గా చేయలేదు. విత్ ఇన్ 8 months ఇది పాసిబుల్ అయింది. విత్ ఇన్ 8 years వాట్ గోయింగ్ హ్యాపన్ యూ జస్ట్ అండర్స్టాండ్ గైస్. సో వాట్ 8 కాదు 9 కాదు 10 సంవత్సరాలకి మేబీ విత్ గాడ్ బ్లెస్సింగ్స్ డెఫినెట్లీ మోర్ దెన్ 1 lakh people earning every week income through the Victos. Now I am telling the 2 ceiling achievers, 3.6 lakh achievers, 2 people are there. Iddaru unnaru. And surely I am telling to you, before Carnival, before November 2nd Carnival program, so seriously I am telling to you guys, one more 3 people will add it. The 5 people will achieve ceiling. So I know that, sir, ela avutaru 3.6 lakh వీక్లీ. సార్ ఇక్కడ నెలకి ₹1,00,000 ఇన్కమ్ సంపాదించడానికి మాకు దూల తీరిపోతుంది. 3.6 lakh ఎలా సార్? నా దగ్గర ఒక ఐడియా ఉంది, చెప్పమంటారా? మీరందరూ అడిగితే చెప్పండి. హలో, ఇలా అడిగితే ఎవరైనా చెప్తారు? ఒకే ఒక మంత్రం నేను చెప్తాను, రియల్ గా మీరు నమ్మితే. పూర్వకాలంలో మనకి ఎవరైనా గురూజీ వచ్చి మీకు మంత్రోపదేశం చేస్తున్నారంటే చెవు దగ్గరగా పెట్టినప్పుడు మంత్రోపదేశం చేస్తాడు. ఆ మంత్రం అంతకుముందు అతను ప్రతిరోజు వింటున్నదే అయి ఉంటుంది. కానీ ఆ రోజు ఆ మంత్రం పవర్ ఆ శిష్యుడికి తెలుస్తుంది. ద సేమ్ వే గైస్, నేను ఈ రోజు ఆ మంత్రం మీకు చెప్పబోతున్నాను. ఇఫ్ యూ క్యాన్ యూ బిలీవ్, ఇఫ్ యూ క్యాన్ యూ అచీవ్. దట్స్ ఇట్. మీరు చేయాలి అనుకుంటే మీరు నమ్మగలుగుతారు. If you can't, you can achieve. This is only word. Definitely, if you believe, no, 100% your life will be changed. మేమందరం మా నాన్న అంబానీ ఫ్యామిలీ నుంచి రాలేదు. బట్ ఈవెన్ దో we create Ambanis. Hello, we create Ambanis. Are you ready for that? Hello, hello. సో మీరు నిజంగా అనుకుంటే, ఇందాక షరీఫ్ గారు 2 times మెన్షన్ చేశారు, ఐఎమ్ వెరీ హ్యాపీ. సో ఇన్ ఎంటైర్ ఇండియా విక్టోస్ ఈస్ రాకింగ్, ఈవెన్ చైనా బోర్డర్, బర్మా బోర్డర్. సో వేర్ ఇస్ అవర్ సీలింగ్ అచీవర్? ఫస్ట్ సీలింగ్ అచీవర్ లివింగ్ ఎక్కడ ఉంటాడు ఆయన? మిజోరాం. ఎక్కడ? ఐజ్వాల్. ఎక్కడ అది? ఆల్మోస్ట్ ఇండియా ఎడ్జ్ కదా. అక్కడ నుంచి సీలింగ్ అచీవర్ క్రియేట్ అయ్యాడు. అక్కడ నుంచి సీలింగ్ అచీవర్ అంటే మీరు చూడండి, త్రూఅవుట్ ఇండియా ద విక్టోస్ ఇస్ వాకింగ్. కరెక్ట్ ఆర్ వాట్? యు బిలీవ్ మీ? సో నేను మాత్రం ఒకటి మాత్రం నమ్ముతున్నాను, విత్ ఇన్ నెక్స్ట్ 6 months, ఇఫ్ యు ఆర్ బిలీవింగ్, ఐఎమ్ గివింగ్ ప్రామిస్ టుడే. సో ఈ ప్రోగ్రామ్ అయిన తర్వాత నేను ఈ మాట మీ అందరికి చెప్పాలనుకుంటున్నాను. ఎవరైతే ఈ రైడర్ ర్యాంక్ కంప్లీట్ చేస్తున్నారో వారందరూ మీరు ఛాలెంజింగ్ గా తీసుకోండి. ఇఫ్ యు రియల్లీ వాంట్ 3.6 lakh వీక్లీ, సో డైరెక్ట్లీ ఐ విల్ టెల్ యూ టు యూ గైస్, ఐ విల్ గైడ్ యూ హౌ టు ఎర్న్. ఆర్ యు రెడీ ఫర్ దట్? హలో, ఎంతమంది రెడీగా ఉన్నారు? మీకేం చేస్తారంటే ఒక సినిమాకి టికెట్ ఇస్తారు. ఈ ఎనర్జీ ఏమిస్తారు? ఒక సినిమా టికెట్ ఇస్తారు. ఈ ఎనర్జీకి 3.6 lakh ఒకవేళ నేను తీసుకుని వచ్చి అయ్యో పాపం అని ఇద్దామనుకున్నా సరే, డైరెక్ట్ గా మీరు ప్రేమించే దేవుడు ఉంటారు, మీరు పూజించే దేవుడు, వీడికి ఇవ్వద్దు, వీడంతా. సో వాట్ ఈస్ దేర్ ఎనర్జీ ఎక్కడ ఉంది చెప్పండి? విత్ ఎనర్జీ ఇస్తారు. ఎంతమంది రెడీగా ఉన్నారు? ఆర్ యు రెడీ? ఆర్ యు రెడీ? ఫైనల్లీ నాకు ఇష్టమైన ఒక కొటేషన్ చెప్పి నేను ఈ సెషన్ ని క్లోజ్ చేయబోతాను. నాకు ఇష్టమైన కొటేషన్. సో అసలే ఈ వర్షాకాలం కదా, వర్షాకాలం మీరు కనుక ఈస్ట్ గోదావరికి వెళ్తే చెప్తారు, ఈస్ట్ అండ్ వెస్ట్ గోదావరికి వెళ్తే చెప్తారు అక్కడ ఏంటి ఫేమస్ అని. వర్షాకాలం ఏంటి ఫేమస్? పులస. పులస ఎందుకు వాల్యూ అంటే ఒకటే చెప్తా, నారాయణ రెడ్డి గారు రాసిన ఒక్క పోయం, ఐ లవ్ ఇట్.
సో వాగుకు ఎదురీది, వాగుకి కొట్టుకుపోతూ ఒడ్డుకు చేరిన వారికి లోకం సమాధి కొడుతుంది. వాగుకు ఎదురీది, ఒడ్డుకు చేరిన వారికి లోకం సలాం కొడుతుంది. మళ్ళా చెప్పండి ఒకసారి అందరూ. నేను చెప్తా. వాగుకు కొట్టుకుపోయి ఒడ్డుకు చేరిన వాడికి లోకం సమాధి కొడుతుంది. సమాధి అంటే ఏంటి? సమాధి అంటే సమాధి కాదు. మాటలతో నువ్వు వేస్ట్ రా అంటారు, నువ్వు పనికిరావురా అంటారు, నువ్వు పెద్ద కమెడియన్ రా అంటాడు, చేత కాదురా అంటారు. అదే వాగుకు ఎదురీది, ఒడ్డుకు చేరిన వాడికి లోకం సలాము కొడుతుంది. సో నేను మిమ్మల్ని అడుగుతున్నాను, పులసకు ముందు దాని పేరు ఇంకొకటి ఉంది, ఇలస. మీరు ఇలసనా పులస? హలో, నథింగ్ దేర్. మిమ్మల్ని ఎవరు బాగు చేయడానికి ఎవరు రాడు. మీరు ఇలసనా పులసనా? హూ క్రియేట్ యువర్ వాల్యూ? ఎవరు మీ వాల్యూని క్రియేట్ చేస్తారు చెప్పండి? ఆవిడ మనమే కదా క్రియేట్ చేసుకోవాల్సింది. అందరికీ ఒకటి మాత్రం తెలుసు, మన ఇంటి పేరు కొడుక్కి కూతురికి ఇచ్చే బలం మాత్రం మనకు ఉంటుంది. వాడికి మంచి భవిష్యత్తు ఇవ్వాల్సిన అవసరం ఉందని మాత్రం మనం తెలుసుకోవాలి. నా ఇన్స్పిరేషన్ ఎవరు చెప్పండి? చెప్పండి, నా ఇన్స్పిరేషన్ ఎవరు? నాకు ఎప్పుడైనా సరే నేను లైట్ తీసుకుంటానేమో లైఫ్ ని అని అనుకుంటే, నేను ఓపెన్ చేసిన ఫోటో, నేను ఒకసారి ఎప్పుడైనా నా ఫోటో నా మొబైల్ ఓపెన్ చేస్తే డైరెక్ట్ గా నా కూతురు ఫోటో గుర్తొస్తుంది. దాన్ని ఇమ్మీడియట్ గా నా కర్తవ్యం నాకు గుర్తొస్తుంది. లేవరా బయటికి వెళ్ళి అన్న మనసు. సో గైస్, నేను మీ అందరికీ చెప్తున్నాను, నా దగ్గర శ్రీ పైజాలు కూడా చాలా ఉంది. బట్ ఒక్కటి మాత్రం గుర్తుపెట్టుకోండి, మీరు ఇలసలో ఉంటారా పులసలో ఉంటారా నాకు తెలియదు, కానీ ఒక్కటి మాత్రం ఫైనల్ గా నేను చెప్తున్నాను, ద సక్సెస్ కమ్స్ విత్ స్ట్రగుల్. సక్సెస్ కమ్స్ విత్ స్ట్రగుల్. సో కష్టంలో ఉన్నవాడు ఒంటరి వాడు అవుతాడు, హర్టర్ వాడు. కష్టాల్లో ఉన్నవాడు లోకం ఒంటరిగా చేస్తుందని చెప్తారు, కానీ ఆ ఒంటరిగా ఉన్నవాడు, ఆ కష్టాలు పడిన వాడిని లోకం మళ్ళా లీడర్ గా తయారు చేస్తుంది. ఇన్ ద ఎంటైర్ వరల్డ్, ఇఫ్ యూ చెక్ టాప్ 100 లీడర్స్, మీరు ఎవరినైనా చూసుకోండి, టాప్ 100 లీడర్స్ మీరు చెక్ చేస్తే, దోస్ ఆల్ 100 లీడర్స్ దే ఆర్ కమింగ్ ఫ్రమ్ బిలో పవర్టీ లైన్. అంటే ఇక్కడ అవకాశం ఎవరికి ఉంది అంటే డబ్బున్నోడని కాదు, డబ్బు లేనివాడని కాదు, అవకాశాన్ని తీసుకుని కష్టపడి ఎదుర్కొని పైకి రావాలనుకున్న తప్పన ఉన్నవాడి. కరెక్ట్ వాట్? హలో. సో విక్టర్స్ వైపు నుంచి నేను కావచ్చు, షరీఫ్ గారు కావచ్చు, మేమందరం కలిసి మీ అందరికి చెప్తున్నాం, ఇఫ్ యు ఆర్ రెడీ, వీఆర్ రెడీ టు బిల్డ్ యువర్ కెరీర్. Are you ready? ఫైనల్ గా ఒకసారి చెప్పండి గట్టిగా. Are you? Are you? Are you? Are you? Are you? Are you? Thank you so much guys. Goodbye. Thank you. మనం 1,00,000 రూపాయల కోసం కొనే బండి, 10 లక్షల కోసం కొనే కారులో పెట్రోల్ అని రాసింటే పెట్రోల్ అని వేస్తాం, డీజిల్ అని రాసింటే డీజిలే వేస్తాం. వేరేది వేసావంటే బండి పాడైపోతున్నా అంత భయపడతాం. మరి అలాంటిది మన బాడీ ఎంత వాల్యుబుల్. మనం ఏం చేస్తున్నాం? అడ్డమైన చెత్త అంతా వేస్తున్నాము. హెల్దీ ఫుడ్ వేస్తున్నామా? వేయము. అడ్డమైన చెత్త వేస్తాము, పానీపూరీలు వేస్తాము, ఆయిల్ ఫుడ్స్ వేస్తాము, స్నాక్స్ వేస్తాము. హెల్త్ పాడైతే డాక్టర్ దగ్గరికి వచ్చి ఈ మెడిసిన్ సైడ్ ఎఫెక్ట్స్ ఉంటాయా అంటాం. సో మనం తీసుకునే ఫుడ్ లోనే మనం జాగ్రత్తలు వహించాలి. సో గో ఫర్ ఆర్గానిక్ ఫుడ్. సో ఎలాంటి పెస్టిసైడ్స్ యూజ్ చేయకుండా, ఇంజెక్షన్స్ ఇవ్వకుండా పెంచిన యానిమల్స్ పాలు కానీ అలాంటివి తీసుకుంటూ ఉండండి. థ్యాంక్ యూ. Victors, together we rise. We at Victors, together we rise. In the morning light, a brand new day, together we rise. Come on, me, hand in hand, side by side, united strong, our spirits can't hide. To every challenge, we stand tall.
together we rise. We won't fall like a symphony. We harmonize in every step, in every stride. Together we rise, reaching for the skies. Heart to heart.